धौतपदां हिमालय किरीटिनं ब्रह्मराजशिवत्नाभ्यां वन्दे भारतमातरम् मूकं करोति वाचालं तंगुं लङ्घयते गिरिं यत्कृत्वा तमहं वन्दे परमानन्दमयम्। ಕಾರ್ಯಕ್ರಮದಲ್ಲಿ ಹಾಜರಿರುವಂತ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ಗುರುಗಳವರು ಮತ್ತು ವಿಷಯ ಕಾರ್ಯಕ್ರಮಗಳಿಗೆ ಜಾಗೃತಿ ಮೂಡಿಸಲಿಕ್ಕೆ ಸಲುವಾಗಿ ಅನೇಕ ಸಲ ಕಾರ್ಯಕ್ರಮಗಳ ಸಲುವಾಗಿ, ಯಾತ್ರೆಗಳ ಸಲುವಾಗಿ ಓಡಾಡಿದ್ರು ಸಹ ಹೊಸದುರ್ಗಕ್ಕೆ ಬರುವಂತ ಅವಕಾಶ ಆಗಿರಲಿಲ್ಲ. ಆದ್ರೆ ಮೊದಲನೇ ಬಾರಿಗೆ ಇಂಥ 10% ಜಾಸ್ತಿ ಅಂಕಗಳು ಸಿಗುತ್ತೆ ಅಂತ. ಯಾಕೆಂದ್ರೆ ಪರಿಸರ ಚೆನ್ನಾಗಿದ್ರೆ, ಪ್ರಕೃತಿಯ ಮಧ್ಯದಲ್ಲಿ ಮಕ್ಕಳು ಕಲಿತ್ರೆ ಅವರ ವಿದ್ಯಾಭ್ಯಾಸದ ಮೇಲೆ, ಅವರ ಏಕಾಗ್ರತೆಯ ಮೇಲೆ ಅದು ತುಂಬಾ ಪಾಸಿಟಿವ್ ಪರಿಣಾಮವನ್ನು ಬೀರುತ್ತೆ. ಅವ್ರ ಜಾಗ ಅವ್ರು ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಅವಾಗ ಬರ್ತವೆ ಅಂತ ಹೇಳಿದ್ರು. ನನಗೆ ಈಗ ಮಾತು ಜ್ಞಾಪಕ ಬಂತು. ಯಾಕೆ ಅಂದ್ರೆ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಿರೂಪಕರು ಹೇಳಿದ್ರು. ಅವ್ರು ಮಾತಾಡಿ ಅದರ ಮಧ್ಯೆ ಪೋಷಕರು ಮತ್ತು ಹಿರಿಯರಾದವರು ನನ್ನ ಮಾತನ್ನ ಅವರ ಮಾತುಗಳ ಮಧ್ಯೆಯೂ ಗಮನ ಇಟ್ಟು ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಬಹುಶಃ ಇವತ್ತು ಮಾಡ್ಕೊಳ್ಳುವಂತ ಪ್ರಯತ್ನ ಸಾರ್ಥಕವಾಗುತ್ತೆ. ಯಾಕೆ ಈ ಕಾರ್ಯಕ್ರಮ ಆಗಬೇಕಾಯ್ತು ಅಂತಂದ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮ, ಸಂಗೀತ ಎಲ್ಲವೂ ಸಹ ದೇಶಭಕ್ತಿಯನ್ನ ಮೂಡಿಸಲು ಸ್ಫೂರ್ತಿಯನ್ನ ಕೊಟ್ಟು ಬೌದ್ಧಿಕವಾಗಿ ವ್ಯಕ್ತಿಗಳನ್ನ ಮೇಲೆತ್ತಿಗೆ ಸಾಧ್ಯವಾಗುವಂಥದ್ದು ಉಪನ್ಯಾಸಗಳಿಂದಲೇ ಅಥವಾ ಭಾಷಣಗಳಿಂದಲೇ. ವಿಚಾರ ಒಬ್ಬರಿಂದ ಒಬ್ಬರಿಗೆ ತಲುಪಿದಾಗ ಮಾತ್ರ ಇತಿಹಾಸದ ಅರಿವಾಗಲಿಕ್ಕೆ ಸಾಧ್ಯ, ಭವಿಷ್ಯವನ್ನ ನಿರ್ಮಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲ ಮನರಂಜನೆಯ ಜೊತೆಗೆ ಒಂದಷ್ಟು ಬೌದ್ಧಿಕವಾದ ವಿಚಾರಗಳನ್ನ ಕೊಡಬೇಕು ಅನ್ನುವಂತ ಸದುದ್ದೇಶದಿಂದ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳನ್ನ ಸಂಸ್ಥೆ ಏರ್ಪಡಿಸುತ್ತೆ. ಹೀಗಾಗಿ ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಅಕ್ಕಪಕ್ಕ ಮಕ್ಕಳು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರು, ಮಾತನಾಡಿದ್ರು, ಅದ್ರ ಬಗ್ಗೆ ಗಮನ ಕೊಡದೆ ಕೆಲವೊಂದಷ್ಟು ಹೊತ್ತು ಭಾರತದ ಸ್ವತಂತ್ರ ಹೋರಾಟದ ಕುರಿತಂತೆ ನೀವು ಕೇಳಿ ಮನೆಗೆ ಹೋದ್ಮೇಲೆ ಅವರಿಗೆ ಅರ್ಥ ಮಾಡಿಸಿ ಅನ್ನೋದಷ್ಟೇ ನನ್ನ ವಿನಂತಿ. ಭಾರತದ ಸ್ವತಂತ್ರ ಹೋರಾಟ ಜಗತ್ತಿನ ಅತ್ಯಂತ ವಿಶಿಷ್ಟ ಹೋರಾಟಗಳಲ್ಲೊಂದು ಮತ್ತು ಜಗತ್ತಿನಲ್ಲಿ ಇನ್ಯಾವ ಹೋರಾಟಗಳಿಗೂ ಹೋಲಿಸಲಾರದಷ್ಟು ಅದ್ಭುತ ಎತ್ತರದಲ್ಲಿರ್ತಕ್ಕಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟ. ನಿಮಗೊಂದು ಡೇಟ್ ಆಫ್ ಬರ್ತ್ ಇದೆ, ನನಗೊಂದು ಡೇಟ್ ಆಫ್ ಬರ್ತ್ ಇದೆ, ಹಾಗೆ ದೇಶಕ್ಕೂ ಒಂದು ಡೇಟ್ ಆಫ್ ಬರ್ತ್ ಇದೆಯಲ್ವಾ? ಆ ಡೇಟ್ ಆಫ್ ಬರ್ತ್ ಅನ್ನು ಹುಡುಕಬೇಕು. ನೀವು ಪಾಕಿಸ್ತಾನದ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳಿದ್ರೆ ತಕ್ಷಣ ಹೇಳಿಬಿಡ್ತೀರಾ 1947 ಆಗಸ್ಟ್ 14 ಅಂತ. ಎಷ್ಟು ವರ್ಷ ಪಾಕಿಸ್ತಾನಕ್ಕೆ ಅಂತ ಕೇಳಿದ್ರೆ 75 ವರ್ಷ. ಅದೇ ಭಾರತದ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳಿದ್ರೆ ನೀವು ಆ ಡೇಟ್ ಹೇಳಕ್ ಆಗಲ್ಲ. 15 ಆಗಸ್ಟ್ 1947 ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಭಾರತ ಅದಕ್ಕಿಂತ ಸಾವಿರಾರು ವರ್ಷಗಳಷ್ಟು ಹಿಂದಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಅವಾಗ ಮಾತನಾಡ್ತಾ ಅವರು ಹೇಳೋ ಮಾತು ಭಾರತ ಡೇಟ್ ಆಫ್ ಬರ್ತ್ ಅನ್ನು ಹುಡುಕುವಲ್ಲಿ ನಮಗೆ ಸಹಕಾರ ಮಾಡುತ್ತೆ. ಸ್ವಾಮೀಜಿ ಒಂದು ವೇದಿಕೆಯಲ್ಲಿ ನಿಂತಾಗ ಎದುರುಗಡೆ ಇದ್ದಂತವರೆಲ್ಲ ವಿದೇಶಿಯರು, ಅಮೆರಿಕಾದ, ಬ್ರಿಟನ್ನ, ಯುರೋಪಿನ ತುಂಬಾ ಬುದ್ಧಿವಂತ ಜನರು 7,500 ಮಂದಿ ಅಲ್ಲಿ ನೆರೆದಿದ್ರು. ಸ್ವಾಮೀಜಿ ಆದ್ರೂ ಜೀವಮಾನದಲ್ಲಿ ಒಂದೇ ಒಂದು ಸಲ ಸಾರ್ವಜನಿಕವಾಗಿ ಭಾಷಣ ಮಾಡಿದವರಲ್ಲ. ಸನ್ಯಾಸಿಯಾಗಿ ಪರಿವ್ರಾಜಕರಾಗಿ ಊರೂರು ತಿರುಗುತ್ತಾ ಇದ್ದಂತ ಒಬ್ಬ ಸನ್ಯಾಸಿ ಅವತ್ತು ಅಮೆರಿಕದ ಅತ್ಯಂತ ಬುದ್ಧಿವಂತರ ನಡುವೆ ಮಾತಾಡಬೇಕಾಗಿತ್ತು. ಸಾಧನಕ್ಕೆ ಅವರ ಬ್ಯಾಕ್ ಗ್ರೌಂಡ್ ಏನಿತ್ತು? ಸ್ವಾಮಿ ವಿವೇಕಾನಂದ ಒಬ್ಬ ಬಡ ದೇಶದಿಂದ ಹೋದಂತವರಾಗಿದ್ರು. ಸ್ವಾಮಿ ವಿವೇಕಾನಂದ ಒಂದು ಗುಲಾಮಿ ರಾಷ್ಟ್ರದಿಂದ ಹೋದಂತವರಾಗಿದ್ರು. ಸ್ವಾಮಿ ವಿವೇಕಾನಂದ ಬಡತನವೇ ತುಂಬಿರ್ತಕ್ಕಂಥ, ಅನಕ್ಷರತೆಯಿಂದ ಕೂಡಿರ್ತಕ್ಕಂಥ, ನಿರುದ್ಯೋಗದಿಂದ ಕೂಡಿರ್ತಕ್ಕಂಥ, ಹಸಿವಿನಿಂದ ಕಂಗೆಟ್ಟಿರ್ತಕ್ಕಂಥ, ತನ್ನ ಅನ್ನವನ್ನು ತಾನು ಉತ್ಪಾದನೆ ಮಾಡಲಿಕ್ಕಾಗದೆ ಬ್ರಿಟಿಷರ ಬೂಟ್ ಕಾಲದ ಕೆಳಗಡೆ ನರಳುತ್ತಾ ಇದ್ದಂತ ಒಂದು ದೇಶದ ಪ್ರತಿನಿಧಿಯಾಗಿ ಹೋಗಿದ್ರು. ಅವರನ್ನು ಹೋಗಿ ತಮ್ಮ ಬಗ್ಗೆ ತಾವು ಪಂಚ್ಕೊಳ್ಳೋದಕ್ಕೆ ಏನಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಆ ನಂತರ ಪ್ರಚಂಡ ಕರ್ನಾಟಕ ಆಯಿತು. ಅದಕ್ಕೆ ಕಾರಣ ಅವರ ಆಧ್ಯಾತ್ಮಿಕ ಶಕ್ತಿ, ಅದು ಬೇರೆ ವಿಚಾರ. ಅದು ಮುಂದುವರೆದು ಅವ್ರು ಹೇಳುವಂತ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತಾ ಅಂತ. ಎಲ್ಲರೂ ಅಂದ್ಕೊಂಡ್ರು ಇನ್ಯಾವ ದೇಶ, ಅದೇ ಬಡ ದರಿದ್ರ ನಿರುದ್ಯೋಗ ಇರುವಂತ ರಾಷ್ಟ್ರ, ಅದೇ ಹವಾಡಿಗರ ರಾಷ್ಟ್ರ ಅಂತ ಸಹಜವಾಗಿ ಅಂದ್ಕೊಂಡ್ರು. ಅದು ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರದಿಂದ ನಾನು ಬಂದಿದ್ದೀನಿ. ತುಂಬಾ ಸಿಂಪಲ್ ಮಾಡಲ್ಲ. ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರ ಅಂದ ತಕ್ಷಣ ಸ್ವಾಮೀಜಿ ಅಲ್ಲಿ ಎದುರುಗಡೆ ಕೂತಿದ್ದಂತ ಅಮೆರಿಕನ್ನರು ಒಂದ್ಸಲ ತಾವು ಡೇಟ್ ಆಫ್ ಬರ್ತ್ ಜ್ಞಾಪಕ ಮಾಡ್ಕೊಂಡ್ರು. ಭಾರತ ಜಗತ್ತಿನ ಪ್ರಾಚೀನ ಅಂತಂದ್ರೆ ನನ್ನ ದೇಶ ಯಾವಾಗ ಹುಟ್ಟಿತು ಅಂತ. ಅಮೆರಿಕಾದವರಿಗೆ 1,000 ವರ್ಷಗಳ ಇತಿಹಾಸಕ್ಕೂ ಹೋಗಕ್ಕಾಗಲಿಲ್ಲ. ಮನುಷ್ಯ ಇತಿಹಾಸವನ್ನ ಬರೆದಿಡಬೇಕು ಅನ್ನುವಂತ ಅರಿವು ಅವನಿಗೆ ಬರೋದಕ್ಕಿಂತ ಮುಂಚೆ ವೇದಗಳನ್ನ ಸಾಕ್ಷಾತ್ಕಾರಗೊಳಿಸಿಕೊಂಡ ನಮ್ಮ ಋಷಿಮುನಿಗಳು ತಮ್ಮ ಶಿಷ್ಯರಿಗೆ ಅದನ್ನ ಬಾಯಿ ಪಾಠ ಮಾಡಿಸಿ
ಮಾಡಿಸಿ ಪೀಳಿಗೆಯಿಂದ ಪೀಳಿಗೆಗೆ ಆವತ್ತಿನಿಂದ ಇವತ್ತಿನವರೆಗೂ ಒಂದಕ್ಷರ ವ್ಯತ್ಯಾಸವಾಗದಂತೆ ಜ್ಞಾನ ಭಂಡಾರವನ್ನ ಇಡೀ ಜಗತ್ತಿಗೆ ಕೊಡುಗೆ ಕೊಟ್ಟಂತ ಅಪರೂಪದ ದೇಶ ಭಾರತವಾಗಿದೆ. ನಮ್ಮ ದೇಶ ಅಂದ್ರೆ ನನ್ನ ದೇಶ, ನಿಮ್ಮ ದೇಶ. ಜಗತ್ತಿನ ಯಾವ ದೇಶದ ಯಾವ ಪ್ರಜೆಗೂ ಹೀಗೆ ಜಗತ್ತಿನ ಎದುರುಗಡೆ ನಿಂತ್ಕೊಂಡು ನಾನು ನಿಮಗಿಂತ ಮುಂಚೆ ಹುಟ್ಟಿದ್ದೀನಿ ಅಂತ ಹೇಳುವಂತ ತಾಕತ್ತಿಲ್ಲ. ಭಾರತಕ್ಕೆ ಮಾತ್ರ ಭಾರತೀಯನಿಗೆ ಇಂಥ ರಾಷ್ಟ್ರದ ಮೇಲೆ ನಿರಂತರ ಆಕ್ರಮಣಗಳಾಗುವುದು. ಇತಿಹಾಸದಲ್ಲೆಲ್ಲ ಹೇಳ್ಕೊಡ್ತದೆ. ಪಠ್ಯ ಪುಸ್ತಕದಲ್ಲಿ ಬರ್ತಿದ್ದೇನು ಅಂತ ಕೇಳಿದ್ರೆ ಅವನು 15 ಸಲ ದಂಡಯಾತ್ರೆ ಮಾಡಿದ, ಇವ್ರು 25 ಸಲ ಬಂದ, ದೇವಾಲಯಗಳನ್ನ ಒಡೆದು ಹಾಕಿದ, ನಮ್ಮವ್ರನ್ನ ನೇಣಿಗೇರಿಸಿದ್ರು, ನಮ್ಮವ್ರನ್ನ ಜೈಲಿಗೆ ಹಾಕಿದ್ರು, ನಾವೆಲ್ಲ ಏಟು ತಿನ್ಕೊಂಡು ಸುಮ್ಮನೆ ಇದ್ರಿ ಅನ್ನೋ ಇತಿಹಾಸವನ್ನ ಇಷ್ಟು ನಮ್ಗೆ ಕಲಿಸಿರೋದು. ವಾಸ್ತವದಲ್ಲಿ ಹಾಗಿಲ್ಲ. ಒಂದೇ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಗ್ರೇಟ್ ಅಂತ ಯುರೋಪಿಯನ್ನರು ತಮ್ಮ ಪಠ್ಯ ಪುಸ್ತಕಗಳಲ್ಲಿ ಬಂದ್ರೆ ಅದಕ್ಕೆ ಅರ್ಥ ಉಂಟು. ಅಲೆಕ್ಸಾಂಡರ್ ಯಾವ ದೇಶವನ್ನ ಸೋಲಿಸಿದನೋ ಆ ದೇಶದ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದ್ರೆ ಅದಕ್ಕೆ ಅರ್ಥ ಉಂಟು. ಆದ್ರೆ ಅಲೆಕ್ಸಾಂಡರ್ ಅನ್ನುವಂತ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನುವಂತ ಆಕಾಂಕ್ಷೆಯಿಂದ ಲಕ್ಷಾಂತರ ಜನರ ಮಾರಣ ಹೋಮ ಮಾಡಿ ಭೂಮಿಯನ್ನ ಗೆದ್ದ ಕ್ರೂರಿ ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಅಲೆಕ್ಸಾಂಡರ್ನ ದೊಡ್ಡ ಹಡಗು ಭಾರತದ ಸಿಂಧೂ ನದಿಯಲ್ಲಿ ಮುಳುಗಿ ಹೋಯಿತು ಅಂತ ಇತಿಹಾಸಕಾರರು ಬರೀತಾರೆ. ಸಿಂಧೂ ನದಿ ಅಂತ ಹೇಳಿದ್ರೆ ಅದು ಭಾರತ ಮಧ್ಯಭಾಗದಲ್ಲಿಲ್ಲ, ಭಾರತದ ಬಾರ್ಡರ್, ಭಾರತದ ಗಡಿ ಭಾಗ. ಸಿಂಧೂ ನದಿಯನ್ನು ದಾಟಿ ಒಳಗೆ ಬರೋದಕ್ಕೆ ಅಲೆಕ್ಸಾಂಡರ್ ಆಗಲಿಲ್ಲ. ಅಲೆಕ್ಸಾಂಡರ್ ಯಾವ ಮಹಾಗ್ರೇಟ್? ಅಲೆಕ್ಸಾಂಡರ್ ಸೋಲಿಸಿದಂತ ಭಾರತ ನಮ್ಮ ದೇಶ. ಈಗ ಶುರುವಾಗುತ್ತೆ ನಮ್ಮ ಸ್ವತಂತ್ರದ ಹೋರಾಟ. ಅಲೆಕ್ಸಾಂಡರ್ ನಿಂದ ಸೋಲಿಸಿದ್ರಿಂದ ಶುರುವಾದಂತ ಸ್ವತಂತ್ರ ಹೋರಾಟ. ಅದಾದ ನಂತರ ನಿರಂತರವಾಗಿ ನಮ್ಮ ಮೇಲೆ ದಾಳಿ ಆಯಿತು, ಆಕ್ರಮಣಗಳಾಯಿತು. ನೀವು ಕೇಳ್ಬೋದು, ಯಾಕೆ ಜಗತ್ತಿನಲ್ಲಿ ಭಾರತದ ಮೇಲೆ ಜಾಸ್ತಿ ದಾಳಿ ಆಯಿತು ಅಂತ. ಅಷ್ಟೆಲ್ಲ ಜನ ಲೂಟಿಗೆ ಬರೋದು ನಮ್ಮ ಮೇಲೆ ಯಾಕೆ ದಾಳಿ ಮಾಡಿತ್ತು ಅಂದ್ರೆ ನಾವಷ್ಟು ಶ್ರೀಮಂತವಾಗಿದ್ದೀವಿ. ಮತ್ತು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಭಾರತದ ಬಗ್ಗೆ ಪ್ರಬಂಧ ಬರೀ ಅಂತ ಹೇಳಿದ್ರೆ ಭಾರತ ಒಂದು ಬಡರಾಷ್ಟ್ರ ಅಂತ ಕಾಲ ಲೂಟಿಯನ್ನೇ ಕಾಣದಿಂದ ಭಾರತ ಎಷ್ಟು ಶ್ರೀಮಂತವಾಗಿದ್ದಿರಬೇಕು. ಇಂಥ ಶ್ರೀಮಂತ ರಾಷ್ಟ್ರ ಭಾರತ, ಇಂಥ ಶ್ರೇಷ್ಠ ರಾಷ್ಟ್ರ ಭಾರತ ಕೇವಲ ಸಂಪತ್ತಿನ ದೃಷ್ಟಿಯಿಂದ ಮಾತ್ರ ಶ್ರೀಮಂತವಾಗಿರಲಿಲ್ಲ. ಭಾರತ ಪ್ರಾಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿತ್ತು. ಜಗತ್ತಿನ ಯಾವ ದೇಶಕ್ಕಾದ್ರೂ ಕಂಪೇರ್ ಮಾಡಿ ನೀವು ನಮ್ಮ ದೇಶದಲ್ಲಿರ್ತಕ್ಕಂಥ ನದಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಪರ್ವತಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ಖನಿಜ ಸಂಪತ್ತು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಗರ ಸಂಪತ್ತು, ನಮ್ಮ ದೇಶದಲ್ಲಿರ್ತಕ್ಕಂಥ ಅರಣ್ಯಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ, ಸಾಹಿತ್ಯ, ಕಲೆ, ವಿಜ್ಞಾನ ಯಾವ ಕ್ಷೇತ್ರದಲ್ಲೂ ತಿಳ್ಕೊಂಡು ನಮ್ಮ ದೇಶಕ್ಕೆ ಇನ್ನೊಂದು ದೇಶವನ್ನ ಕಂಪೇರ್ ಮಾಡೋದಕ್ಕೂ ಸಾಧ್ಯ ಆಗಲ್ಲ. ಇದಷ್ಟು ಒಂದಕ್ಕೆ ಜಾಸ್ತಿ ಬೆಲೆ, ಮತ್ತು ಆ ಒಂದನ್ನು ಕೊಟ್ಟಿದ್ದು ನಾವೇ. 0 ಮಾತ್ರ ಭಾರತ ಕೊಟ್ಟಿದ್ದಲ್ಲ, ದಶಮಾಂಶ ಪದ್ಧತಿಯನ್ನ 0ಯಿಂದ 9ರವರೆಗಿನ ಅಂಕಿಗಳನ್ನು ಜಗತ್ತಿಗೆ ಕೊಟ್ಟಿದ್ದು. ಅರ್ಥಾತ್ ಗಣಿತವನ್ನ ಜಗತ್ತಿಗೆ ಕೊಟ್ಟಿದ್ದು ಭಾರತ. ಜಗತ್ತಿಗೆ ಸೈನ್ಸ್ ಅನ್ನ ಕೊಟ್ಟಿದ್ದು ಭಾರತ, ಜಗತ್ತಿಗೆ ಆಯುರ್ವೇದವನ್ನ ಕೊಟ್ಟಿದ್ದು ಭಾರತ. ನಾವು 0 ಜಗತ್ತಿಗೆ ಕೊಡ್ಲಿಲ್ಲ ಅಂತ ಹೇಳ್ತಿದ್ರೆ ಇವತ್ತು ನಮ್ಮ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಆಪರೇಟ್ ಮಾಡಕ್ ಆಗ್ತಾ ಇರಲಿಲ್ಲ. ವೇದಿಕೆಯಲ್ಲಿ ವರ್ಷ ನಮ್ಮನ್ನ 100 ವರ್ಷಗಳ ಕಾಲ ಆಳುವಂತಹ ಬ್ರಿಟಿಷರು ನಮ್ಮ ಇತಿಹಾಸವನ್ನ ತಿರುಚಿ ನಮ್ಮ ಬಗ್ಗೆ ನಮ್ಗೆ ಕೀಳರಿಮೆ ಬರೋತನ ಮಾಡಿ ಭಾರತೀಯರು ಸ್ವಾಭಿಮಾನಿಗಳಾಗೋದಕ್ಕೆ ಯಾವ ಶಿಕ್ಷಣ ಕೊಡಬೇಕಾಗಿತ್ತೋ ಆ ಶಿಕ್ಷಣವನ್ನ ಕೊಡ್ಲಿಲ್ಲ. ಸ್ವತಂತ್ರ ನಂತರವಾದರೂ ಅದನ್ನ ಕಲಿತೀವೇನು ಅಂತಂದ್ರೆ ಬಹಳಷ್ಟು ದಿನಗಳ ಕಾಲ ನಮ್ಮ ದೇಶದಲ್ಲಿ ಬಡತನದ ಕಾರಣ ಅನೇಕ ಸಮಸ್ಯೆಗಳಿದ್ದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಗಮನವನ್ನ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳು, ರಾಜಕೀಯೇತರ ಕಾರಣಗಳು ಸಾವಿರ ಇದ್ದಾವೆ, ಅದಿನ್ನೊಂದ್ಸಲ ಮಾತಾಡೋಣ. ಆದ್ರೆ ಇತಿಹಾಸವನ್ನ ಮತ್ತೊಮ್ಮೆ ಪುನರ್ನಿರ್ಮಿಸುವಂತಹ ಹೊಣೆಗಾರಿಕೆ ನನ್ನ ಮತ್ತು ನಿಮ್ಮೆಲ್ಲರ ಮೇಲಿದೆ ಅನ್ನೋದಷ್ಟನ್ನೇ ನಾವು ತಿಳ್ಕೊಳ್ಬೇಕು. ಸ್ನೇಹಿತರೆ, ಭಾರತದ ಮೇಲೆ ಅಲೆಕ್ಸಾಂಡರ್ ನಂತರ ಶಕರು, ಹುನ್ನರು, ಟರ್ಕರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲಿಷರು ನಿವಾರಿಸಿದ ದಾಳಿ ಮಾಡಿದ್ರು, ಮಂಗೋಲಿಯನ್ನ ದಾಳಿ ಮಾಡಿದ್ರು. ಆ ಎಲ್ಲ ದಾಳಿಗಳನ್ನು ನಿರಂತರವಾಗಿ ಎದುರಿಸಿ ಭಾರತ ಜೀವಂತವಾಗಿದೆ. ನಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ ಓದಬೇಕಾದ ಮೊದಲ ಪ್ರಶ್ನೆ ಮಾಡ್ತಾರೆ, ಸರ್ ನಾವು ಬರೀ ಹೊಡ್ಸ್ಕೊಂಡಿದ್ರೆ ಅಂತ ಹುಟ್ಟಿದ್ವಾ, ಯಾರು ವಾಪಸ್ ತಿರುಗಿಸಿ ಹೊಡಿಲಿಲ್ವಾ ಅಂತ. ನನ್ನ ಮಕ್ಕಳು ಮತ್ತೆ ಅದೇ ಪ್ರಶ್ನೆ ಕೇಳೋದಂದ್ರೆ ಜಗತ್ತಿನಲ್ಲಿ ಎಷ್ಟು ನಾಗರಿಕತೆಗಳಿದೆ ಅಂತ ಒಂದು ಲೀಸ್ಟ್ ಮಾಡೋಣ. ಮಕ್ಕಳು ಹೇಳಿದ್ರೆ 10 ನಾಗರಿಕತೆ, 12 ನಾಗರಿಕತೆ ಹೆಸರು ಹೇಳುತ್ತೆ. ಸಿವಿಲೈಸೇಷನ್ಸ್ ಅಂತ ನಾವೇನ್ ಕರಿತೀವೋ ಅದನ್ನ. ಯಾವುದು? ಮಾಯನ್ ನಾಗರಿಕತೆ, ಇಂಕಾ ನಾಗರಿಕತೆ, ರೋಮ್ ನಾಗರಿಕತೆ, ಬ್ಯಾಬಿಲೋನಿಯನ್ ನಾಗರಿಕತೆ, ಭಾರತದ ಸಿಂಧೂ ಬಯಲಿನ ನಾಗರಿಕತೆ, ಇಲ್ಲಿ 100 ನಾಗರಿಕತೆಗಳನ್ನ ಮಕ್ಕಳು ಹೇಳ್ತಾರೆ. ಆದ್ರೆ ಆ ಎಲ್ಲ ನಾಗರಿಕತೆಗಳಲ್ಲಿ ಇವತ್ತು ಯಾವ ಸಿವಿಲೈಸೇಷನ್ ಅಸ್ತಿತ್ವದಲ್ಲಿದೆ, ಉಳ್ಕೊಂಡಿದೆ ಅಂತ ಹೇಳಿದ್ರೆ ಯಾವ ನಾಗರಿಕತೆಗಳು ತಿಳ್ಕೊಂಡಿದೆ. ನಾಗರಿಕ ಜನಾಂಗದ ಮೇಲೆ ಅನಾಗರಿಕ ಜನಾಂಗದವರು ದಾಳಿ ಮಾಡಿದ್ದು, ಆ ದಾಳಿಯನ್ನು ಸಹಿಸಲಿಕ್ಕಾದ್ರೆ ಅನೇಕ ನಾಗರಿಕತೆಗಳು ಜಗತ್ತಿನೊಳಗೆ ಧ್ವಂಸವಾಗ್ಬಿಟ್ಟು. ಆದ್ರೆ
ಹಾಗೆ ನಡೆದಂತ ಅಷ್ಟು ದಾಳಿಗಳನ್ನ ತಡೆದುಕೊಂಡು ಇವತ್ತಿನವರೆಗೂ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿ ಉಸಿರಾಡ್ತಕ್ಕಂಥ ಜಗತ್ತಿನ ಏಕೈಕ ದೇಶ, ಏಕೈಕ ನಾಗರಿಕತೆ ಅದು ಭಾರತದ ನಾಗರಿಕತೆ, ನಮ್ಮ ನಾಗರಿಕತೆ. ಇದರಿಂದ ಅರ್ಥವಾಗುತ್ತೆ ನಾವು ಸುಮ್ಮನೆ ಹೊಡೆಸ್ಕೊಳ್ಳಕ್ ಹುಟ್ಟಿದವರಲ್ಲ, ಹೊಡೆದವ್ರನ್ನ ಹೊಡೆದು ಓಡಿಸಿ ಮತ್ತೆ ಸಾರ್ವಭೌಮ ರಾಷ್ಟ್ರವಾಗಿ ತಲೆ ಎತ್ತಲಿಕ್ಕೆ ಅಂತ ನಿಂತಿರೋರು ಅನ್ನೋದು ಇದರಿಂದ ಸಿದ್ಧವಾಗುತ್ತೆ. ಸ್ನೇಹಿತರೆ, ಭಾರತದ ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಯಾವತ್ತೂ ಇನ್ನೊಬ್ಬರ ಮುಂದೆ ತಲೆ ತೆಗೆಸಬೇಕಾಗಿಲ್ಲ. ಯಾಕೆಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಇತಿಹಾಸವು ರಕ್ತದಿಂದ ಬರೆಯಲ್ಪಟ್ಟಿದೆ, ಇನ್ನೊಬ್ಬರ ರಕ್ತದಿಂದ. ಆದ್ರೆ ಭಾರತ ಇತಿಹಾಸ ಹೇಗಿದೆ ಅಂತ ಕೇಳಿದ್ರೆ 10,000 ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ಸಲ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡದಿರತಕ್ಕಂತ ಏಕೈಕ ದೇಶ ಭಾರತ. ಭಾರತ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ವಿಶೇಷವಂತ ಗೌರವ. ಇಸ್ರೇಲಿಗೆ ನೀವೇನಾದ್ರೂ ಹೋದ್ರೆ ನೀವು ಇಂಡಿಯಾದಿಂದ ಬಂದಿದ್ರ ಅಂತ ಗೊತ್ತಾದ್ರೆ ಸಾಕು, ಅವರು ನಿಮ್ಮನ್ನ ಅಣ್ಣನ ತರ ಅಕ್ಕನ ತರ ಟ್ರೀಟ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಇಸ್ರೇಲಿಗರನ್ನ, ಯಹೂದಿಗಳನ್ನ, ಜೀವಗಳನ್ನ ಅವರ ದೇಶದಲ್ಲಿ ಹೊಡೆದು ಓಡಿಸಿದಾಗ ಅವರಿಗೆ ಆಶ್ರಯ ಕೊಟ್ಟಂತ ಒಂದೇ ಒಂದು ದೇಶ ಅದು ಭಾರತ. ಅದು ನಮ್ಮ ರಾಷ್ಟ್ರ ಭಾರತ. ನಮ್ಮ ರಾಷ್ಟ್ರ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಅಧೀರ್ ದೇವಭವ ಅಂತ ಅವತ್ತು ಹೇಳಿದ್ದನ್ನ ಇವತ್ತಿಗೂ ಫಾಲೋ ಮಾಡಿಕೊಂಡು ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ಜನ ಕಷ್ಟದಲ್ಲಿರಲಿ ಅವರಿಗೆ ಆಶ್ರಯ ಕೊಡೋಕೆ ಮೊದಲು ಮುಂದಾಗುವಂತ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಈ ಹೆಮ್ಮೆ ನಮ್ಮಲ್ಲಿ ಈಗ ದೇಶದ ಮೇಲೆ ನೂರಾರು ಆಕ್ರಮಣಗಳು ನಡೆದಿವೆ. ನಾನು ಎಲ್ಲರೂ ಮಾಡಿದಂತ ಆಕ್ರಮಣವನ್ನು ಹೇಳಬೇಕು ಅಂತ ಹೋದ್ರೆ ಭಾಷಣ ಗಂಟೆಗಟ್ಟಲೆ ಆಗುತ್ತೆ, ಮತ್ ಮಕ್ಕಳು ಬೇಜಾರು ಮಾಡಿಕೊಂಡು ಅಳಕ್ ಶುರು ಮಾಡ್ತಾರೆ. ಹೀಗಾಗಿ ನಾನು ಬ್ರಿಟಿಷರು ಭಾರತದ ಮೇಲೆ ದಾಳಿ ಮಾಡಿ ಬಂದಿನಿಂದ ಇಲ್ಲಿಯವರೆಗೂ ಅಂದ್ರೆ 70 ವರ್ಷಗಳ ಹಿಂದೆ 45 ಇಸ್ವಿವರೆಗೂ ಏನ್ ನಡೀತೋ ಅದನ್ನ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಅದು ವಾಸ್ಕೋ ಡ ಗಾಮನಿಗೆ. ಆದ್ರೆ ವಾಸ್ಕೋ ಡ ಗಾಮ ಎಂತ ದ್ರೋಹಿ ಅಂದ್ರೆ ಬಂದ ತಕ್ಷಣ ವ್ಯಾಪಾರದ ನೆಪದಲ್ಲಿ ಕಲ್ಲಿಕೋಟೆ ಜಾಮೂರಿನ್ ಅನ್ನುವಂತ ರಾಜನ ಜೊತೆ ಸ್ನೇಹ ಬೆಳೆಸ್ತಾನೆ. ನಮ್ಮ ದೇಶದಲ್ಲಿ ಗೊತ್ತೇ ಇದೆ ಅತಿಥಿ ದೇವೋಭವ ಅಂತ, ಅವನ್ನ ಕರೆದು ಊಟ ಹಾಕಿದ ತಪ್ಪಿಗೆ ಆ ವಾಸ್ಕೋ ಡ ಗಾಮ ಒಂದು 2-3 ಸಲ ದೇಶಕ್ಕೆ ನಮ್ಮ ದೇಶದಿಂದ ಕೊಳ್ಳೆ ಹೊಡೆದು ಸಂಪತ್ತನ್ನ ಜಾಮೂರಿನ್ ರಾಜನ್ನೇ ಕೊಲೆ ಮಾಡಿಸ್ಬಿಡ್ತಾನೆ. ಹೀಗೆ ನಡೆದಿ ನಮ್ಮ ದೇಶದ ಇತಿಹಾಸ. ನಾವು ನಂಬಿದವರೇ ವಿದೇಶಿಗರು ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರಿಂದ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನದಲ್ಲಿ ಕಲ್ಕತ್ತಾದಲ್ಲಿ ಬ್ರಿಟಿಷರು ತಮ್ಮ ವಸಾಹತನ್ನ ಸ್ಥಾಪಿಸ್ತಾರೆ. ಆ ಪ್ಲಾಸಿಯಲ್ಲಿ ನಡೆದಂತ ಕದನಲ್ಲೂ ಆಗಿದ್ದ ಮಿತ್ರದ್ರೋಹನೇ. ಸಿರಾಜುದ್ದೌಲಾ ಅನ್ನುವಂತ ರಾಜನ ಮಂತ್ರಿ ಮೀರ್ ಜಾಫರ್ ಅನ್ನುವಂಥವನು ಮೋಸ ಮಾಡಿ ಸಿರಾಜುದ್ದೌಲಾ ಸೋಲಿಸಿ ಬ್ರಿಟಿಷ್ಗೆ ಹಿಡ್ಕೊಟ್ಬಿಡ್ತಾನೆ. ಅದಕ್ಕೆ ನಾವೆಲ್ಲ ಮಾತನಾಡ್ಬೇಕಾದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಅವ್ನು ಮೀರ್ ಜಾಫರ್ ಅಂತ ಕರೆಯೋದು. ಯಾಕೆಂದ್ರೆ ಅವ್ನು ಸಿರಾಜುದ್ದೌಲಾ ಮೋಸ ಮಾಡಿದ್ದ. ಹೀಗಾಗಿ ಬ್ರಿಟಿಷರು ನಮ್ಮನ್ನು ಯಾವತ್ತೂ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮವರೇ ನಮಗೆ ಮೋಸ ಮಾಡಿದ್ರಿಂದ ಅವರು ಗೆದ್ರು. ಇನ್ನು ಕರ್ನಾಟಕ ತಗೊಳ್ಳೋಣ. ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮ, ಕಿತ್ತೂರು, ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಕಿತ್ತೂರು ಅನ್ನುವಂತ ಒಂದು ಪುಟ್ಟ ಸಂಸ್ಥಾನದಲ್ಲಿ ಮಲ್ಲ ಸರ್ಜಾ ದೊರೆ ತೀರ್ಕೊಂಡಾಗ ಅವನ ಹೆಂಡತಿ ಚೆನ್ನಮ್ಮ ಅಧಿಕಾರಕ್ಕೆ ಬರ್ತಾಳೆ. ಹೆಣ್ಣುಳಿಗೆ ಅಲ್ವಾ ಹೆದರಿಸ್ಕೋಬಹುದು ಅಂತ ತ್ಯಾಕರೆ ಒಂದು ಪತ್ರ ಬರೀತಾನೆ. ಏನಂತ, ನೀವು ನಿಮ್ಮ ರಾಜ್ಯದಿಂದ ನಮ್ಗೆ ಕಪ್ಪ ಕೊಡಿ ಅಂತ, ಕಾಣಿಕೆ ಕೊಡಿ ಅಂತ. ರಾಣಿ ಕೊಡೋದಿಲ್ಲ. ತ್ಯಾಕರೆ ಅವನೇ ಬರ್ತಾನೆ ಕಪ್ಪ ಕೇಳ್ಕೊಂಡು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಆ ದೃಶ್ಯ ಅನೇಕ ನಾಟಕಗಳಾಗಿ ಸಿನಿಮಾಗಳಾಗಿ ಕೂಡ ನಮ್ಮ ಕಣ್ಮುಂದೆ ಬಂದಿದೆ. ಕಪ್ಪ ನಿಮಗೆ ಕೊಡಬೇಕು, ಕಪ್ಪ ನೀವೇನು ಉಡ್ತೀರಾ ಬಿತ್ತೀರಾ ಅಂತ ರಾಣಿ ಚೆನ್ನಮ್ಮ ಆಕ್ರೋಶಭರಿತವಾಗಿ ಹೇಳ್ತಾ ಇದ್ರೆ ತ್ಯಾಕರೆ ಮೈಯೆಲ್ಲ ಬೆಂಕಿಯಾಗಿ ವಾಪಸ್ ಹೋಗ್ತಾನೆ. ಅವಮಾನವಾಗಿ ಹೋದಂತ ತ್ಯಾಕರೆ ವಾಪಸ್ ಬಂದು ರಾಣಿ ಚೆನ್ನಮ್ಮನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ಬಂದ್ರೆ ರಾಣಿ ಚೆನ್ನಮ್ಮನ ಸ್ವಾತಂತ್ರ್ಯ ವೀರರು ಅವನ ವಿರುದ್ಧ ಹೋರಾಟ ಮಾಡ್ತಾರೆ. ಸ್ವತಃ ರಾಣಿ ಚೆನ್ನಮ್ಮ ಗಂಟುಳಿಗೆ ಕೊಟ್ಟು ಕುದುರೆಯ ಮೇಲೆ ಕೂತು ಕತ್ತಿ ಹಿಡಿದು ತ್ಯಾಕರ್ಯ ಸೈನ್ಯದ ವಿರುದ್ಧ ಮಾಡಿದ ಹೋರಾಟಕ್ಕೆ ಬ್ರಿಟಿಷ್ ಸೈನ್ಯ ಧೂಳಿಪಟವಾಗುತ್ತೆ. ತ್ಯಾಕರ್ಯ ಕತ್ತು ಕತ್ತರಿಸಿ ನೆಲಕ್ಕೆ ಬಿಡುತ್ತೆ. ಅವನ ಕತ್ತನ್ನ ಕಿತ್ತೂರಿನ ಹೆಬ್ಬಾಡಿಗೆ ತೋರಣ ಕಟ್ಟಿ ರಾಣಿ ಹೇಳ್ತಾಳೆ, ಭಾರತದ ವಿರುದ್ಧ ಕಣ್ಣು ಹಾಕದ ಯಾವುದೇ ಪಾಶ್ಚಿಮಾತ್ಯರಿಗೆ ಇದೇ ಗತಿಯಾಗುತ್ತೆ ಅಂತ. ಇಂಥ ವೀರಭೂಮಿ ನಮಗೆ. ಗಂಡಸರು ಹೋರಾಟದಿಂದ ಪಕ್ಕಕ್ಕಿಡೋಣ, ಹೆಂಗಸರು ಹೋರಾಟದಿಂದ ಬರೆದ್ರು 1000 ಪುಟಗಳ ಪುಸ್ತಕವಾಗುತ್ತೆ ಈ ದೇಶದ ಸ್ವತಂತ್ರ ಹೋರಾಟ. ಅಂತ ಅದ್ಭುತವಾದ ಹೋರಾಟ ಬಂದಿದೆ. ರಾಣಿ ಚೆನ್ನಮ್ಮನನ್ನ ಮೋಸದಿಂದ ಸೆರೆ ಹಿಡಿದು ಬೈಲಹೊಂಗಲದ ಕಾರಾಗೃತ ಆಗ್ತಾರೆ ಬ್ರಿಟಿಷರು. ರಾಣಿ ಚೆನ್ನಮ್ಮನ್ನ ಮುಗಿಸಿದ್ರೆ ಮುಗಿದೋಯ್ತು ಹೋರಾಟ ಅನ್ಕೊಂಡ್ರೆ ಅಲ್ಲಪ್ಪ ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಸಿಡಿದಂತ. ಸಂಗೊಳ್ಳಿ ರಾಯಣ್ಣ ಸಿಡಿದಂತ ರಭಸಕ್ಕೆ ಬ್ರಿಟಿಷ್ ಸೈನ್ಯ ಎಂತ ಆಘಾತವನ್ನು ಅನುಭವಿಸ್ತು ಅಂತ ಹೇಳಿದ್ರೆ, ಸೈನಿಕರು ಇರಲಿ, ಬ್ರಿಟಿಷ್ ಸೈನ್ಯಾಧಿಕಾರಿಗಳು ರಾತ್ರಿ ಮಲಗೋದಕ್ಕೆ ಮುಂಚೆ ಹೆದರ್ಕೊಂಡು ಮಲಗ್ತಾ ಇದ್ರಂತೆ. ಪಿಸ್ತೂಲನ್ನ ದಿಂಡಿನ ಕೆಳಗೆ ಇಟ್ಕೊಂಡು ಮಲಗ್ತಾ ಇದ್ರಂತೆ. ಅಲ್ಲಿ ಯಾವಾಗ ರಾಯಣ್ಣ ಪ್ರತ್ಯಕ್ಷ ಆಗ್ತಾನೋ ಗೊತ್ತಿಲ್ಲ ಅಂತ ಭಯವನ್ನ ಹುಟ್ಟಿಸಿದ್ದಂತವನು ಸಂಗೊಳ್ಳಿ ರಾಯಣ್ಣ.
ಸ್ನೇಹಿತರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಹೆಮ್ಮೆ ಏನು ನಮ್ಮ ಕರ್ನಾಟಕಕ್ಕೆ ಅಂತ ಹೇಳಿದ್ರೆ, ಇಡೀ ದೇಶ ಸ್ವತಂತ್ರ ಹೋರಾಟದ ಕನಸನ್ನ ಕಾಣೋದಕ್ಕಿಂತ ಮುಂಚೆ ಸ್ವತಂತ್ರ ಹೋರಾಟವನ್ನೇ ಮಾಡಿ ತೋರಿಸಿದಂತ ಅಪರೂಪದ ಹೆಮ್ಮೆ ನಮ್ಮ ಕರ್ನಾಟಕದ್ದು. ಅದು ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ. ಇದಾದ ನಂತರ ಬ್ರಿಟಿಷರು ಮುಟ್ಟಿ ನೋಡಿಕೊಳ್ಳುವಂತ ಮತ್ತೊಂದು ಪೆಟ್ಟು ಅವ್ರಿಗೆ ಸಿಕ್ಕಿದ್ ಯಾವಾಗ ಅಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಇದನ್ನು ಈ ಮಾತಿನಲ್ಲೂ ಕೇಳಿಲ್ವಲ್ಲ ನಾವು. 1857 ಕೇಳಿದ್ದೀವಿ, ಅದ್ರ ಪಕ್ಕ ಸ್ವತಂತ್ರ ಸಂಗ್ರಾಮ ಅಂತ ಇಲ್ಲ, ಬದಲಾಗಿ ಸಿಪಾಯಿ ದಂಗೆ ಅಂತ ಇದೆಯಲ್ಲ ಅಂತ. ಹೌದು, 1857ರ ಸಿಪಾಯಿ ದಂಗೆ ಅಂತಾನೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗು. ಯಾಕಂದ್ರೆ ಆ ಟೆಕ್ಸ್ಟ್ ಬುಕ್ ಬರೆದಿದ್ದು, ಆ ಇತಿಹಾಸವನ್ನು ಬರೆದಿದ್ದು ಬ್ರಿಟಿಷರು. ಅದಕ್ಕೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ದನ್ನ ಅವ್ರು ಹೆಂಗ್ ಸ್ವತಂತ್ರ ಹೋರಾಟ ಅಂತ ಹೇಳಲಿಕ್ಕೆ ಸಾಧ್ಯ? ಅವ್ರು ದಂಗೆ ಅಂತಾನೆ ಹೇಳೋದು. ಆದ್ರೆ ವಾಸ್ತವದಲ್ಲಿ ನಡೆದಿದ್ದೇನು ಅಂತ ಕೇಳಿದ್ರೆ ಅದು ಕೇವಲ ಚಿಕ್ಕ ದಂಗೆ ಅಲ್ಲ, ಬದಲಾಗಿ ಬ್ರಿಟಿಷರು ಕನಸಿನಲ್ಲೂ ಹೆದರಿಕೊಳ್ಳುವಂತ ಒಂದು ದುಸ್ವಪ್ನ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆ ಸಂಗ್ರಾಮದಲ್ಲಿ ನಡೆದಂತ ಒಂದೊಂದು ಕಥೆಗಳನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ಒಂದು ಕಥೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಜಗದೀಶ್ಪುರ ಅಂತ ಒಂದು ರಾಜ್ಯ, ಚಿಕ್ಕ ರಾಜ್ಯ. ಅದರ ರಾಜ ಕುವರಸಿಂಹ. ಆ ಕುವರಸಿಂಹನಿಗೆ ವಯಸ್ಸೆಷ್ಟು ಅಂತ ಕೇಳಿದ್ರೆ ಅವನನ್ನ ಎಲ್ಲರೂ ಕರೀತಾ ಇದ್ದಿದ್ದು 80 ವರ್ಷದ ಯುವಕ ಅಂತ. ಭಾಷಣಕಾರರು ತಪ್ಪು ಮಾಡ್ತಾ ಇದಾರ, 80 ವರ್ಷಕ್ಕೂ ಯುವಕ ಅಂತ ಬಂದು ಸಂಬಂಧನ ಇಲ್ವಲ್ಲ ಅಂತ. ಯಾಕೆ ಯುವಕ ಅಂತ ಕರೀತಿದ್ರು ಅಂತ ನಾನು ಕಥೆ ಮುಗಿಸೋದು, ಆ ರಕ್ತದ ಜೊತೆ ಸೇರ್ಕೊಂಡಾಗ ಇಡೀ ದೇಹ ವಿಷಮಯ ಆಗಿ ಅವ್ನು ಸಾಯುವಂತ ಅಪಾಯ ಇತ್ತು. ಅದಕ್ಕೋಸ್ಕರ ಅವ್ನು ಏನ್ ಮಾಡ್ದ ಗೊತ್ತಾ? ಗಂಗಾ ನದಿಯನ್ನು ದಾಟಬೇಕಾದ್ರೆ ತನ್ನ ಇನ್ನೊಂದು ಕೈಯಲ್ಲಿ ಕತ್ತಿಯನ್ನ ಹಿಡಿದು ತನ್ನ ಕೈಯನ್ನು ತಾನೇ ಕತ್ತರಿಸಿಕೊಂಡು ಆ ಮುರಿದ ಕೈಯನ್ನ ಹಿಡ್ಕೊಂಡು ಗಂಗಾ ನದಿಗೆ ಅರ್ಪಣೆ ಮಾಡ್ತಾ ಹೇಳ್ತಾನೆ, ಅಮ್ಮ ನಿನಗೆ ನನ್ನ ಅರ್ಪಣೆ ಇದು, ನನ್ನ ಕೈಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ನಾನು ಬದುಕಿ ಬ್ರಿಟಿಷ್ ವಿರುದ್ಧ ಮತ್ತೆ ಹೋರಾಟ ಮಾಡಿ ಜಗದೀಶ್ಪುರವನ್ನ ಸ್ವತಂತ್ರಗೊಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಗಂಗಾ ನದಿ ಮೇಲೆ ಹಣೆ ಇಟ್ಟು ಅಲ್ಲಿಂದ ಆಚೆ ಹೋಗಿ ಕಾಡಿನಲ್ಲಿ ಅವನು ಅರಣ್ಯದಲ್ಲಿ ಸುಧಾರಿಸಿಕೊಂಡು ಚದುರು ಹೋಗಿದಂತ ತನ್ನ ಸೈನ್ಯವೆಲ್ಲರೂ ಮತ್ತೆ ಒಟ್ಟು ಮಾಡಿಕೊಂಡು ವಾಪಸ್ ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿ ಜಗದೀಶ್ಪುರವನ್ನು ಗೆಲ್ತಾನೆ. ಆ ಮನುಷ್ಯ ಒಂದು ಕೈ ಇರತಕ್ಕಂತ ಆ ಒಂಟಿ ಕೈ ಶೂರ 80 ವರ್ಷದ ಯುವಕ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಆ ಜಗತ್ತಿಗೆ ಹಕ್ಕಿಲ್ಲ, ಹೀಗಾಗಿ ನೀನು ರಾಜ್ಯವನ್ನ ನಮ್ಮ ವಶಕ್ಕೆ ಕೊಟ್ಟು ಬಿಡು ಅಂತ ರಾಣಿ ವಾಪಸ್ ಲೆಟರ್ ಬರೀತಾಳೆ. ಈ ರೀತಿ ಲವ್ ಲೆಟರ್ ಬರೋದೆಲ್ಲ ಬಂದ್ ಮಾಡು, ತಾಕತ್ತಿದ್ರೆ ಯುದ್ಧದಲ್ಲಿ ಬಂದು ಫೈಟ್ ಮಾಡು ಅಂತ. ಮೇಲೆ ಝಾನ್ಸಿ ನಹಿ ಹೋಗಿ ಅಂತ ಆಕೆ ಗರ್ಜಿಸಿದ್ರೆ ಬ್ರಿಟಿಷ್ ಸಿಂಹಾಸನ ಅದರತ್ತೆ. ಆಕೆ ಹೋರಾಟ ಮಾಡಿದ್ದನ್ನ ಬ್ರಿಟಿಷ್ ಸಿಪಾಯಿ ಒಬ್ಬ ಮುಖ್ಯಸ್ಥ ಕ್ಯಾಪ್ಟನ್ ಒಬ್ಬ ಬರ್ಕೊಳ್ತಾ ಇರ್ತಾನೆ ಡೈರಿಯಲ್ಲಿ. ಅವತ್ತು ರಣಾಂಗಣದಲ್ಲಿ ರಾಣಿ ಹೇಗೆ ಹೋರಾಡಿದ್ರು ಅಂತ ಹೇಳಿದ್ರೆ, ಗಂಡುಡುಗಿಯನ್ನು ಕೊಟ್ಟು ದತ್ತು ಪುತ್ರರನ್ನ ಬೆನ್ನಿಗೆ ಕಟ್ಕೊಂಡು ಕೈಯಲ್ಲಿ ಎರಡೋ ಕೈಯಲ್ಲಿ ಖಡ್ಗವನ್ನ ಹಿಡ್ಕೊಂಡು ಕುದುರೆಯ ಲಗಾಮನ್ನ ತನ್ನ ಬಾಯಲ್ಲಿ ಕಚ್ಕೊಂಡು ಆಕೆ ಬ್ರಿಟಿಷರ ವಿರುದ್ಧ ಮಾಡಿದಂತ ಹೋರಾಟವನ್ನು ನೋಡಿದಾಗ ನನ್ಗೆ ಅನ್ನಿಸ್ತು, ಅವತ್ತು ಇಡೀ ರಣಾಂಗಣದಲ್ಲಿ ಇದ್ದಂತ ಒಂದೇ ಒಂದು ಗಂಡು, ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. 18 ವರ್ಷದ ಒಬ್ಬ ಗಂಡ ಕಳ್ಕೊಂಡಂತ ಒಬ್ಬರು ಹೆಣ್ಣು ಮಗಳ ಬಗ್ಗೆ, ಆಕೆ ಮಾಡಿದಂತ ಹೋರಾಟದ ಬಗ್ಗೆ ಶತ್ರು ರಾಷ್ಟ್ರದ ಸೈನಿಕ ಬರೀತಕ್ಕಂಥ ಮಾತುಗಳನ್ನ ಕೇಳಿದ್ರೆ ಝಾನ್ಸಿ ರಾಣಿ ಎಂತ ಹೋರಾಟ ಮಾಡಿರ್ಬೇಕು ಆಕೆ ಒಂದು. ಆ ಹೋರಾಟ ಮುಗಿಯುವವರೆಗೆ ಇಡೀ ದೇಹ ಝಾನ್ಸಿ ರಾಣಿದು ರಕ್ತಸಿಕ್ತವಾಗಿರ್ತದೆ. ಆಕೆ ಕೊನೆಗಾಲ ಸಮೀಪಿಸಿದಾಗ ಆಕೆಯ ಸ್ಥಿತಿ ಹೇಗಿತ್ತು ಅಂದ್ರೆ, ಕುದುರೆ ಮೇಲೆ ಕೂತಿದಂತ ರಾಣಿ ಸೂರ್ಯಾಸ್ತ ಆಗ್ತಾ ಇರುತ್ತೆ. ಆಕೆ ಇಡೀ ದೇಹದ ತುಂಬಾ ಬರ್ಜಿಯಿಂದ, ಚೂರಿಯಿಂದ, ಕತ್ತಿಯಿಂದ ಇಳಿದಂತ ಗಾಯದ ಗುರುತುಗಳಾಗಿ ರಕ್ತ ತಲೆಯಿಂದ ಕಾಲಿನವರೆಗೂ ತೊಟ್ಟಿಗ್ತಾ ಇರುತ್ತೆ. ಅವಳ ದೇಹ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ಕವಿಯೊಬ್ಬ ಬರೀತಾನೆ, ಸೂರ್ಯ ಮುಳುಗಬೇಕಾದ್ರೆ ಅವನ ಸೂರ್ಯ ಮುಳುಗುವಂತ ಕಿರಣಗಳು ಅವ್ರ ಮೇಲೆ ಬೀಳ್ತಾ ಇತ್ತು. ರಕ್ತಸ್ನಾನ ಮಾಡಿದಂತ ಸ್ವತಂತ್ರ ದೇವತೆ, ರಕ್ತಸ್ನಾನ ಮಾಡಿದಂತ ಸ್ವತಂತ್ರ ದೇವತೆ ತರ ಝಾನ್ಸಿ ರಾಣಿ ಕಾಣ್ತಾ ಇದ್ರು ಅಂತ ಕವಿ ಬರೀತಾನೆ. ಆಕೆಯ ಬಲ ಕಣ್ಣು ಕಿತ್ತು ಬಂದಿರುತ್ತೆ, ಆಕೆ ಇಡೀ ದೇಹ ಜರ್ಜರಿತವಾಗಿರುತ್ತೆ. ಆದ್ರೆ ಆಕೆ ಸಾಯ್ಬೇಕಾದ್ರೆ ತನ್ನ ಸೇನಾಧಿಪತಿಗೆ ಇರ್ತಕ್ಕಂಥ ಮಾತನ್ನು ಗಮನಿಸಬೇಕು. ಆಕೆ ಹೇಳ್ತಾಳೆ, ಮನಸ್ಸು ಮಾಡಿದ್ರೆ ಆಕೆ ರಾಜ್ಯ ಬಿಟ್ಕೊಟ್ಟು ಪೆನ್ಷನ್ ತಗೋಬೋದಿತ್ತು, ಆದ್ರೆ ಅದನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳಿಲ್ಲ. ಅವ್ರು ಆಯ್ಕೆ ಮಾಡ್ಕೊಂಡು ಯುದ್ಧವನ್ನ, ಸಾವನ್ನ, ಸಾಯ್ಬೇಕಾದ್ರೆ ಆಕೆ ಒಂದು ಮಾತು ಹೇಳ್ತಾಳೆ ಸೈನ್ಯಾಧಿಪತಿಗೆ, ಸೈನ್ಯಾಧಿಪತಿ ನನ್ನನ್ನ ಇದುವರೆಗೂ ಬ್ರಿಟಿಷರು ಎಲ್ಲಿ ಕಾಲಿಟ್ಟಿರು ಅಂತ ಸ್ವತಂತ್ರ ಭೂಮಿಗೆ ಕರ್ಕೊಂಡು ಹೋಗಿ ನನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಹೇಳ್ತಾರೆ. ಸ್ವಾತಂತ್ರ್ಯದ ಕುರಿತಂತೆ ಆಕೆಗಿದ್ದಂತ ಪ್ರೇಮ, ಆಕೆಗಿದ್ದಂತ ಆ ಅಕ್ಕರೆ ಅದೆಷ್ಟಿತ್ತು ಅನ್ನೋದು ಅವಳ ಈ ಮಾತಿನಿಂದ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇಂಥ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿತ್ತು. 1857ರ ಸಂಗ್ರಾಮವನ್ನ ಬ್ರಿಟಿಷರು ಕುತಂತ್ರಗಳಿಂದ, ತಂತ್ರಗಳಿಂದ ಹತ್ತಿಟ್ಟು ಬಿಡ್ತಾರೆ.
ನಾನಾ ಸಾಹೇಬ್ ಪೇಶ್ವೆ, ತಾತ್ಯ ಟೋಪಿಯರಂತ ಅನೇಕ ಜನ ವೀರರು ಅದರಲ್ಲಿ ಹುತಾತ್ಮರಾಗ್ತಾರೆ, ಕಣ್ಮರೆಯಾಗ್ತಾರೆ. ಆದ್ರೆ 1857ರ ಸಂಗ್ರಾಮದ ನಂತರ ಈ ದೇಶದ ಸ್ವತಂತ್ರಾಪೇಕ್ಷೆ ಮುಗಿದು ಹೋಗಲಿಲ್ಲ. ಅದಾದ ನಂತರ ಮತ್ತೆ ನಿರಂತರ ಹೋರಾಟಗಳು ಸ್ಫೋಟ ಬಂದಿದೆ. ಹಲಗಲಿಯ ಬೇಡರು, ಹಲಗಲಿ ಬಹುಶಃ ಹತ್ರ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಾಗಲಕೋಟೆ ಆ ಭಾಗದಲ್ಲಿ ಸಿಗುವಂತ ಹಲಗಲಿ ಎನ್ನುವಂತ ಒಂದು ಊರು. ನಾವೆಲ್ಲ ಯುದ್ಧ ಅಂತ ಹೇಳಿದ್ರೆ, ಹೋರಾಟ ಅಂತ ಹೇಳಿದ್ರೆ ರಾಜ ರಾಣಿಯರನ್ನು ಕೇಳಿರ್ತೀವಿ. ಆದ್ರೆ ಹಲಗಲಿಯಲ್ಲಿ ಯಾವ ರಾಜ ರಾಣಿನೂ ಇರಲಿಲ್ಲ. ಅಲ್ಲಿ ಇದ್ದಂಥವರು ಸಾಮಾನ್ಯ ಬೇಡರು. ಆ ಬೇಟರ ಕೆಲಸ ಏನು ಅಂತ ಹೇಳಿದ್ರೆ ಬೇಟೆಯಾಡೋದು. ಬೇಟೆಯಾಡೋದಕ್ಕೆ ಬೇಕಾಗಿದ್ದು ಬಿಲ್ಲು, ಬಾಣ, ಬರ್ಜಿ, ಈಟಿ ಅಂತ ಆಯುಧಗಳು. ಬ್ರಿಟಿಷ್ ಸರ್ಕಾರ ಕಾನೂನು ತಂತು 1857ರ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನ ನಮ್ಮ ವಶಕ್ಕೆ ಕೊಟ್ಬಿಡ್ಬೇಕು ಎಲ್ರೂ ಅಂತ. ಯಾಕಂದ್ರೆ ಬ್ರಿಟಿಷ್ ಭಯ, ಯಾವಾಗ ಶಸ್ತ್ರ ನಮ್ಮ ವಿರುದ್ಧ ತಿರುಗಿಸ್ತಾರೋ ಜನ ಅಂತ ಶಸ್ತ್ರಾಸ್ತ್ರಗಳನ್ನ ಮುಟ್ಟುಗೋಲು ಹಾಕುವಂತ ಕಾರ್ಯಕ್ರಮ. ಹಲಗಲಿಯ ಬೇಡರ ಬಳಿ ಬ್ರಿಟಿಷ್ ಕ್ಯಾಪ್ಟನ್ ಬಂದು ನಿಂತ್ಕೊಂಡ, ನೀವು ಊರಲ್ಲಿರ್ತಕ್ಕಂಥ ಎಲ್ಲ ಶಸ್ತ್ರಗಳನ್ನ ನಮಗೆ ಕೊಟ್ಟುಬಿಡಿ ಅಂತ. ಆ ಬೇಡನೊಬ್ಬ ಮುಖಂಡ ಭೀಮಾ ಅಂತ ಅವ್ರ ಹೆಸರು, ನೋಡೋದಕ್ಕೆ ತುಂಬಾ ಎತ್ತರವಾದ ಬಂದು ನಿಂತ್ಕೊಳ್ತಾನೆ. ಏನ್ ಸಾಹೇಬ್ರು ಏನ್ ಹೇಳ್ತಾ ಇದ್ರ, ಶಸ್ತ್ರ ಕೊಡ್ಬೇಕು ಅಂತ ಹೇಳ್ತಾ ಇದ್ರಿ? ಶಸ್ತ್ರ ಅಂದ್ರೆ ನಂಬಲ್ರ ಗಬ್ರಲ್ಲಿರೋ ಮಡದಿ ಇದ್ದಾನ್ರಿ, ಮಡದಿ ನನ್ಗೆ ಯಾಕೆ ನೀವು ಕೊಡಂಗಿಲ್ರಿ ನಾವು ಅಂತ. 4 ಜನ ಬ್ರಿಟಿಷ್ ಆಫೀಸರ್ಗಳನ್ನ ಸ್ಥಳದಲ್ಲ ಸತ್ಕೊಂಡ್ಬಿಡ್ತಾರೆ. ಇನ್ನು 5ನೇ ಓಡ್ ಹೋಗಿ ಸುದ್ದಿ ಮುಟ್ಟಿಸ್ತಾನೆ, ಹಲಗಲಿ ಬೇಡರನ್ನ ನಿಮ್ಗೆ ಹೊಡೆದ್ಬಿಟ್ರು ಅಂತ. ಬ್ರಿಟಿಷರು ತಮ್ಮ ಸೈನ್ಯವನ್ನ ಕಟ್ಕೊಂಡು ಹಲಗಲಿಯ ಬೇಡರಂತೆ ಮಾಡಿದಂತ ಯುದ್ಧ 1857ರ ಸಂಗ್ರಾಮದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾದಂತ ಯುದ್ಧ. ಊರಿನ ಸಾಮಾನ್ಯ ಜನರು, ಹೆಂಗಸರು, ಮಕ್ಕಳು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಬ್ರಿಟಿಷರ ಫಿರಂಗಿಯ ಮುಂದೆ, ಬ್ರಿಟಿಷರ ಬಂದೂಕುಗಳ ಮುಂದೆ ಹೋರಾಟ ಮಾಡ್ತಾರೆ. 3 ದಿನಗಳ ಕಾಲ ನಡೆದಂತ, ಹಗಲು ರಾತ್ರಿ ನಡೆದಂತ ಹೋರಾಟದಲ್ಲಿ ಬ್ರಿಟಿಷರಿಗೆ ಹಲಗಲಿಯ ವೀರರನ್ನ ಮಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತೇನು? ಊರಿನ ಹೊರಗಡೆ ಬೆಳೆದಿದ್ದಂತ ಹತ್ತಿಯನ್ನ ಸಂಗ್ರಹ ಮಾಡ್ತಾರೆ. ಅವ್ರದೇ ತೋಟದಲ್ಲಿ ಬೆಳೆದಂತ ಹತ್ತಿಯನ್ನ ಕಿತ್ಕೊಂಡು ಬಂದು ಇಡೀ ಊರಿನ ಸುತ್ತ ಹತ್ತಿಯನ್ನ ರಾಶಿ ಹಾಕಿ ರಾತ್ರಿ ಹೊತ್ತು ಬೆಂಕಿ ಇಟ್ಬಿಡ್ತಾರೆ. ಇಡೀ ಹಲಗಲಿಯ ವೀರರು ಅವತ್ತು ಆ ಹತ್ತಿಯಲ್ಲಿ ಉರಿದಂತ ಬೆಂಕಿಯ ಸಿಲುಕಿ ಹಾಕೊಂಡು ಇಡೀ ಊರಿಗೆ ಊರೇ ಭಸ್ಮವಾಗಲಿ. ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ ರಾಜ ಮಾತ್ರವಲ್ಲ, ರಾಣಿ ಮಾತ್ರವಲ್ಲ, ಸಾಮಾನ್ಯ ಪ್ರಜೆಗಳು ಮಾತ್ರವಲ್ಲ, ಹಲಗಲಿ ಇದ್ದಂತ ಒಬ್ಬ ಸಾಮಾನ್ಯ ಬೇಡರೂ ಸಹ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿ ನನಗೆ ಮತ್ತು ನಿಮಗೆ ಸ್ವತಂತ್ರವನ್ನು ಇವತ್ತು ಉಳಿಸಿ ಹೋಗಿದ್ದಾರೆ. ಸ್ನೇಹಿತರೆ, 1857ರ ಸ್ವತಂತ್ರ ಸಂಗ್ರಾಮ ಇತಿಹಾಸದಲ್ಲಿ ಮುಚ್ಚಿಟ್ಟಂತ ಅಧ್ಯಾಯ. ಅದನ್ನ ಹೊರತಗಿದಂತ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಸ್ವತಂತ್ರ ವೀರ ಅಂತ ಕರೆಸಿಕೊಳ್ತಕ್ಕಂಥ 25-26 ವರ್ಷಗಳ ಕಾಲ ಅಂಡಮಾನಿನಲ್ಲಿ ಕರಿಯಿಂದ ಶಿಕ್ಷೆಯನ್ನ ಅನುಭವಿಸುವಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಶ್ರೇಯಸ್ಸು ಸಲ್ಲಬೇಕು. ಇಂಗ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಆಗಿ ಹೋಗಿದ್ದಂತ ಸಾವರ್ಕರ್ ಭಾರತದ ಲೈಬ್ರರಿ ಒಳಗಡೆ ಕೂತು ಬ್ರಿಟಿಷ್ ಆಫೀಸರ್ಗಳು ಬರೆದಿರ್ತಕ್ಕಂಥ ಡೈರಿಗಳನ್ನ ಅವರು ಗೊತ್ತಿಲ್ಲಂತೆ ಓಪನ್ ಮಾಡಿ ಲೈಬ್ರರಿಯಲ್ಲಿಗೆ ಏನೋ ಆಸೆ ಅಂಶಗಳನ್ನ ಒಡ್ಡಿ ಆ ಪುಸ್ತಕಗಳನ್ನ ಕದ್ದುಕೊಂಡು ಬಂದು ಕಾಪಿ ಮಾಡಿಕೊಂಡು ವಾಪಸ್ ಅಲ್ಲಿಟ್ಟು ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ 3 ದೇಶಗಳಲ್ಲಿ ನಿಷೇಧಗೊಳಪಟ್ಟಿದ್ರು ಆ ಪುಸ್ತಕವನ್ನ ಬಿಡುಗಡೆ ಮಾಡಿ ಇಡೀ ದೇಶಕ್ಕೆ ಹಂಚಿದಂತ ಕೀರ್ತಿ ಸ್ವತಂತ್ರ ವೀರ ವಿನಾಯಕ ದಾಮೋದರ ಅವರಿಗೆ ಸಲ್ಲುತ್ತೆ. ಸ್ನೇಹಿತರೆ, ಹೆಸರು ಹೇಳ್ತಾ ಹೋದ್ರೆ ಈ ರೀತಿಯ 6.5 ಲಕ್ಷ ಜನ ಸ್ವತಂತ್ರ ಹೋರಾಟಗಾರರ ಕಥೆಯನ್ನ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ, ಅವ್ರು ಯಾರನ್ನು ಬಲಿದಾನ ಮಾಡಿದವರು. ತಮ್ಮ ಪ್ರಾಣವನ್ನ ಅರ್ಪಿಸಿದ ಮೇಲೆ ಅಷ್ಟು ಜನ ನಮಗೆ ನಿಮಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು. ಸ್ನೇಹಿತರೆ, 1950-1957ರ ಸಂಗ್ರಾಮದ ನಂತರ ಅನೇಕ ಜನ ಇನ್ನೂ ಹೋರಾಟವನ್ನ ಮುಂದುವರಿಸ್ತಾರೆ. ವಾಸುದೇವ ಬಲವಂತ ಫಡ್ಕೆ ಆಗಿರ್ಬೋದು, ದಾದಾಬಾಯಿ ನವರೋಜಿ ಆಗಿರ್ಬೋದು, ಅನೇಕ ಜನ ಹೋರಾಟವನ್ನ ಮುಂದುವರಿಸಿದ ನಂತರ ಈ ದೇಶದಲ್ಲಿ ಹೊಸೊಂದು ಆಶಾಕಿರಣ ಹುಟ್ಟಿದ್ ಯಾವುದು ಅಂತ ಕೇಳಿದ್ರೆ ಅದು ಲಾಲ್ ಬಾಲ್ ಪಾಲ್. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್. 1857ರ ಸಂಗ್ರಾಮದಲ್ಲಿ ಅತ್ಯಂತ ಕ್ರೂರವಾಗಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ ನಂತರ ಮತ್ತೊಮ್ಮೆ ಉಸಿರೆತ್ತುವಂತಹ ಧೈರ್ಯ ಮಾಡೋದಕ್ಕೆ ಭಾರತೀಯರಿಗೆ ಒಂದು ಕ್ರಾಂತಿ ಕಿಡಿಗಳ ಅವಶ್ಯಕತೆ ಇತ್ತು. ಆ ಕ್ರಾಂತಿ ಕಿಡಿಗಳಾಗಿ ನಮ್ಮ ಕಣ್ಮುಂದೆ ಬಂದಂತವರು ತಿಲಕರು, ಲಾಲಾ ಲಜಪತ್ ರಾಯರು ಮತ್ತು ಬಿಪಿನ್ ಚಂದ್ರ ಪಾಲ್ ಅವರು. ಈ 3 ಜನರ ಗೆಲುವಿನಲ್ಲಿ ಪಡೆದಂತ ಅನೇಕ ಜನ ಸ್ವತಂತ್ರ ವೀರರು ಈ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸ್ವತಃ ಲಾಲಾ ಲಜಪತ್ ರಾಯ್ ಸೈಮನ್ ಕಮಿಷನ್ ಅನ್ನು ವಿರೋಧ ಮಾಡಿ ರೈಲ್ವೆ ಸ್ಟೇಷನ್ ನಲ್ಲಿ ವಿರೋಧ ಮಾಡಿದ ಕಾರಣಕ್ಕೋಸ್ಕರ ಜನರೆದುರುಗಡೆ ಅವ್ರನ್ನ ಲಾಠಿಯಲ್ಲಿ ಬಡಿದು ಅವ್ರನ್ನ ಮಾರಣಾಂತಿಕವಾಗಿ ಗಾಯಗೊಳಿಸ್ಬಿಡ್ತಾರೆ. ಪಂಜಾಬಿನ ಕೇಸರಿ ಅಂತ ಹೆಸರು ತಗೊಂಡಿದ್ದಂತಹ ವ್ಯಕ್ತಿ ಅವತ್ತು ಗುಡುಕ್ತಾರೆ, ಇವತ್ತು ನನ್ನ ಮಹಿಳೆಯಲ್ಲಿ ಬಿದ್ದಂತ ಒಂದೊಂದು ಲಾಠಿ ಏಟು ಕೂಡ ಬ್ರಿಟಿಷರ ಶವ ಪೆಟ್ಟಿಗೆಗೆ ಹೊಡೆದಂತ ಮೊಳೆಗಳು ಅಂತ ನೀವು ಭಾವಿಸಿ ಅಂತ. ಅನಂತರ ಅನೇಕ ದಿನಗಳ ಕಾಲ ಅವರು ಅನಾರೋಗ್ಯ ಪೀಡಿತರಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಅವರ ಅಂತ್ಯ ಸಂಸ್ಕಾರದ ಸಭೆಯ ನಂತರ ಮೀಟಿಂಗ್ ಸೇರ್ಕೊಳ್ಳುವಂತ ಕ್ರಾಂತಿಕಾರಿಗಳ ಒಳಗಡೆ ಒಬ್ಬಳು ದುರ್ಗಾ ಗಾಂಧಿ ಅಂತ ಇರ್ತಾಳೆ, ದುರ್ಗಾ ಅತ್ತಿಗೆ ಅಂತ. ಆಕೆ ಮಾತಾಡ್ತಾ ಹೇಳ್ತಾಳೆ,
ನನ್ನ ಗುರುಗಳನ್ನ ಕೊಂದವರನ್ನ ಹತ್ಯೆ ಮಾಡಿ ಸೇರಿ ತೀರಿಸ್ಕೊಳ್ಳಕ್ಕೆ ನಿಮ್ಗೆ ತಾಕತ್ತಿಲ್ಲದೆ ಇದ್ರೆ ನಿಮ್ಮ ಕೈಲಿರೋ ಬಂದೂಕನ್ನು ನನಗೆ ಕೊಡಿ, ನನ್ನ ಕೈಲಿರೋ ಬಳೆ ನೀವು ತೊಟ್ಕೊಳ್ಳಿ ಅಂತ ಕ್ರಾಂತಿಕಾರಿಗಳಿಗೆ ಸವಾಲಿಸ್ತಾರೆ ದುರ್ಗಾಬಾಬು. ಚಂದ್ರಶೇಖರ್ ಆಜಾದ್ ಅಂತ ನೀವು ಹೆಸರು ಕೇಳಿರ್ತೀರಾ, ಭಗತ್ ಸಿಂಗ್ ಅಂತ ಹೆಸರು ಕೇಳಿರ್ತೀರಾ, ರಾಜ್ಗುರು ಸುಖದೇವ್ ಅಂತ ಹೆಸರು ಕೇಳಿರ್ತೀರಾ. ಇವರೆಲ್ಲರೂ ದುರ್ಗಾಬಾಬಿಗೆ ಮಾತು ಕೊಡ್ತಾರೆ, ತಾಯಿ ನನಗೋಸ್ಕರ ನಮ್ಮನ್ನ ಬಿಟ್ಟು ನೀವು ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ. ಯಾರು ಲಾಲಾ ಲಜಪತ್ ರಾಯರನ್ನ ಕೊಂದ್ರು ಅಂತವನ್ನ ಪೊಲೀಸ್ ಸ್ಟೇಷನ್ ಎದುರುಗಡೆ ಹತ್ಯೆ ಮಾಡ್ತೀವಿ ಅಂತ 4-5 ಜನ ಕ್ರಾಂತಿಕಾರಿಗಳು ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ರೂಪಿಸಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಸ್ಯಾಂಡರ್ಸ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿನ ಹತ್ಯೆ ಮಾಡ್ತಾರೆ. ಆ ಹತ್ಯೆ ಕೇಸ್ನಲ್ಲಿ ಅನೇಕ ಜನ ಕ್ರಾಂತಿಕಾರಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ತಪ್ಪಿಸಿಕೊಂಡಂತ ಭಗತ್ ಸಿಂಗ್ ಅಲ್ಲಿ ಬಾಂಬ್ ಅನ್ನು ತಯಾರು ಮಾಡುವಂತ ಒಂದು ಯೋಜನೆಯನ್ನ ಕಂಡುಹಿಡ್ಕೊಂಡು ಸಂಸತ್ತಿನ ಭವನದಲ್ಲಿ ಬಾಂಬ್ ಸ್ಫೋಟ ಮಾಡ್ತಾನೆ. ಯಾರು ಸಾಯಿಸೋದಿಲ್ಲ ಅವನು, ಆದ್ರೆ ಕಿವುಡರಿಗೆ ಕೇಳಿಸಬೇಕು ಅಂತ ಹೇಳಿದ್ರೆ ದೊಡ್ಡ ಶಬ್ದ ಮಾಡಲೇಬೇಕು ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಅವನನ್ನ ಅರೆಸ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವನೇ ಅರೆಸ್ಟ್ ಆಗ್ತಾನೆ. ಅವನನ್ನ ಕರ್ಕೊಂಡೋಗಿ ಬ್ರಿಟಿಷರು ಅವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ. ಭಗತ್ ಸಿಂಗ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದಾಗ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ. ವಿದ್ಯಾವತಿ ದೇವಿ ಅಂತ ಆಕೆ ತಾಯಿ ಹೆಸರು. ಅವನು ನೋಡೋದಕ್ಕೆ ಅಂತ ಜೈಲಿಗೆ ಬಂದಂತ ತಾಯಿ ಕಣ್ಣೀರ್ ಹಾಕ್ತಾ ಇದ್ರೆ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ನೀನ್ ಕಣ್ಣೀರ್ ಹಾಕ್ಬಾರ್ದು, ಯಾಕಂದ್ರೆ ಇಡೀ ದೇಶ ಮೆಚ್ಚುವ ಕೆಲಸವನ್ನು ನಾನು ಮಾಡಿದ್ದೀನಿ. ನನ್ನ ತಾಯಿ ಭಾರತಾಂಬೆಯ ದಾಸ್ಯದ ಶೃಂಖಲೆಗಳನ್ನ ಬಿಡಿಸೋದಿಕ್ಕೆ ಅಂತ ನಾನು ಕೆಲಸ ಮಾಡಿದ್ದೀನಿ ಹೊರತು ಕಳ್ತನ ಮಾಡಿಯೋ ಇನ್ನೇನು ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ನಾನು ಜೈಲಿಗೆ ಬಂದವಲ್ಲ. ದೇಶದ ಕಣ್ಣಲ್ಲಿ ನಾನು ಸತ್ತ ನಂತರ ಹುತಾತ್ಮನಾಗ್ತೀನಿ. ಈ ಹುತಾತ್ಮನಾಗ್ಲಿಕ್ಕೆ ಹೊರಟಿರುವಂತ ನಿನ್ನ ಮಗನನ್ನ ನಗನಂತ ನೀನು ಕಳ್ಸ್ಕೊಡ್ಬೇಕು ಅಂತ ಹೇಳ್ತಾನೆ. ನೀನೇನಾದ್ರೂ ಇವತ್ತು ಕಣ್ಣೀರು ಹಾಕಿದ್ರೆ ಇವತ್ತು ನಾನು ಕಳ್ಕೊಳ್ತೀನಿ, ಆದ್ರೆ ನಾನು ನಾಳೆ ನೇಣು ಕುಡಿಕೆಯ ಮುಂದೆ ನಿಂತಾಗ ತಾಯಿ ಜ್ಞಾಪಕಕ್ಕೆ ಬಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಗ ನಾನು ಹತ್ತು ಬಿಟ್ರೆ ಬ್ರಿಟಿಷ್ ಹೇಳ್ತಾರೆ, ನೋಡ್ರಿ ಭಗತ್ ಸಿಂಗ್ ಎಂತ ಹೇಳಿ ಎಂತ ಹುತಾತ್ಮನಾಗ್ಲಿಕ್ಕೆ ಹೋಗಿರುವಂತ ನಿನ್ನ ಮಗ ಹೇಳಿ ಅನ್ನಿಸ್ಕೊಳ್ಳೋದು ನಿನ್ಗೆ ಇಷ್ಟನ ಅಂತ ಕೇಳಿದ್ರೆ ತಾಯಿ ಏನು ಹೇಳ್ತಾರೆ ಗೊತ್ತೇನು? ಅವ್ರು ಹೇಳ್ತಾರೆ, ಮಗು ನಿನ್ನ ನಾನು ಮೊದಲೇ ದಿಗ್ಬಂಧದಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ನೀನು ಸಾವಿಗೆ ಕೊರಡಕ್ಕೆ ಹೋಗ್ತಿದೀಯಾ. ನನ್ಗೇನು ಬೇಸರ ಇಲ್ಲ ಮಗು, ನೀನ್ ತಾಯಿಗೋಸ್ಕರ ತಾನೇ ಪ್ರಾಣ ಕೊಟ್ಟಿರೋದು, ನಿನಗೆ ನಾನು ಮಾತು ಕೊಡ್ತೀನಿ. ನೀನು ಸಾಯುವಾಗ ಅಲ್ಲ, ಸತ್ತ ನಂತರನೂ ನನ್ನ ಕಣ್ಣಲ್ಲಿ ನೀರು ಬರಲ್ಲ. ಇದು ನಾನು ನಿನ್ ಕೊಡ್ತಿರುವಂತ ಮಾತು. ಆದ್ರೆ ನೀನ್ ನನ್ಗೊಂದು ಮಾತು ಕೊಡ್ಬೇಕು. ಅದೇನು ಅಂದ್ರೆ, ನಾಳೆ ನೇಣು ಕುಳಿಕೆಯ ಮುಂದೆ ನೀನು ಹೋಗಿ ನಿಂತಾಗ ಅದಕ್ಕೆ ಮುತ್ತು ಕೊಟ್ಟು ಕತ್ತಿಗೆ ಹಾಕೊಳ್ಬೇಕಾದ್ರೆ ನಿನ್ನ ಬಾಯಲ್ಲಿ ಬರ್ತಕ್ಕಂಥ ಕಡೆಯ ಶಬ್ದ ಅದು ಭಾರತ್ ಮಾತಾ ಕಿ ಜೈ ಅಂತ ಆಗಿರ್ಬೇಕು ಅಂತ ತಾಯಿ ಹೇಳ್ತಾರೆ. ಯಾವ ದೇಶದ ಯಾವ ತಾಯಿ ತನ್ನ ಮಗನನ್ನ ಸಾಯಕ್ ಹೋಗ್ಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅಂತ ನಗನಂತ ಹಾಡು ಹೇಳ್ಕೊಂಡು ಹೋಗು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ನಡೆದಿದೆ ಇದು. ತಾಯಿ ವಿದ್ಯಾವತಿ ದೇವಿ ಹಾಗೆ ಮಾಡಿದ ಕಾರಣದಿಂದ ಭಗತ್ ಸಿಂಗ್, ರಾಜ್ಗುರು ಸುಖದೇವ್ 3 ಜನ ಕ್ರಾಂತಿ ಸೋದರರು ಮೇಲೆ ರಂಗದ ಬಸಂತಿ ಚೋಲ ಅಂತ ಹಾಡು ಹೇಳ್ಕೊಳ್ತಾ ಊರನ್ನ ಚುಂಬಿಸಿ ಕೋಳಿಗೆ ಹಾಕೊಂಡು ತಮ್ಮ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಸ್ನೇಹಿತರೆ, 1931 ಇಸ್ವಿಯಲ್ಲಿ ನಡೆದಂತಹ ಈ ಘಟನೆ ಇವತ್ತಿಗೆ ಬಹುಶಃ 90 ವರ್ಷಗಳು ಆಗುತ್ತೆ. 90 ವರ್ಷಗಳಾದರೂ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನವನ್ನ ಭಾರತೀಯರು ಯಾರು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಚಂದ್ರಶೇಖರ್ ಆಜಾದ್ ಇನ್ನೊಂದು ಕತೆ, ಈ 12ನೇ ವಯಸ್ಸಿನಲ್ಲೇ 12 ಚಳಿ ಹಿಡಿಸ್ಬಿಟ್ಟಿರ್ತಾನೆ ಅವನು ಬ್ರಿಟಿಷ್ ಕೈಲಿ. ಯಾಕಂದ್ರೆ ಬ್ರಿಟಿಷ್ ಆಫೀಸರ್ಗೆ ಕಲ್ಲನ್ನು ಹೊಡೆದ ಅಂತ. ನ್ಯಾಯಾಲಯದ ಕಟಕಟ ಮುಂದೆ ಅವನು ನಿಲ್ಸಿದ್ರೆ ಅವ್ನು ಹೇಳ್ತಾನೆ, ಸರ್ ನನ್ನ ಕೈಗಿಂತ ಕಲ್ಲು ಚಿಕ್ಕದಿತ್ತು, ಹೀಗಾಗಿ ಉಳ್ಕೊಂಡ್ಬಿಟ್ಟ, ದೊಡ್ಡ ಕಲ್ಲು ಸಿಕ್ಕಿದ್ರೆ ಇವ್ನು ಉಳಿತಾ ಇರೋನು. ಯಾಕಂದ್ರೆ ನನ್ನ ಗುರುಗಳನ್ನೇ ನೀನು ಕೈ ಮಾಡಿದಾನೆ. ಯಾವುದೋ ದೇಶದಿಂದ ಬಂದು ನನ್ನ ದೇಶಕ್ಕೆ ಬಂದು ನನ್ನ ಗುರುಗಳ ಮೇಲೆ ಇವನು ಕೈ ಮಾಡೋದನ್ನ ನಾನು ಸುಮ್ಮನೆ ನೋಡ್ಕೊಂಡು ಬಿಟ್ಟೋದಾಗುತ್ತೇನೋ, ಅದಕ್ಕೆ ಅವನಿಗೆ ಕಲ್ಲಲ್ಲಿ ಹೊರದೆ ಅಂತ ಜಡ್ಜ್ ಮುಂದೆ ಹೇಳ್ತಾನೆ. ತನ್ನ ಹೆಸರು ಚಂದ್ರಶೇಖರ್ ತಿವಾರಿ ಅಂತ, ಅವನ ಹೆಸರು ಚೇಂಜ್ ಮಾಡ್ಕೊಂಡು ಹೇಳ್ತಾನೆ, ನನ್ನ ಹೆಸರು ಆಜಾದ್ ಅಂತ. ಆಜಾದ್ ಅಂದ್ರೆ ಸ್ವಾತಂತ್ರ್ಯ ಅಂತ. ಯಾವ ಸ್ವಾತಂತ್ರ್ಯ ಅಂತ ಹೆಸರು ಕೇಳಿದ್ರೆ ಬ್ರಿಟಿಷರು ನಿಂತಲ್ಲಿ ಸಮಾಧಿ ಮಾಡಿಬಿಡ್ತಿದ್ರು. ಅಂತ ಭಯಕ್ಕೆ ಹೆದರದೆ ನ್ಯಾಯಾಲಯದಲ್ಲಿ ಅವನು ಘೋಷಣೆ ಮಾಡ್ಕೊಳ್ತಾನೆ, ನನ್ನ ಹೆಸರೇ ಆಜಾದ್, ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ. 12 ವರ್ಷದ ಹುಡುಗ ಒಂದು 12 ಚಳಿಯಷ್ಟು ಕೊಡ್ತಾರೆ. ಏಕದಿಂದಂತ ಬಾಲಕ ಹೋಗ್ಬೇಕಾದ್ರೆ ಕರೆದು 1 ಲೋಟ ಹಾಲು 1 ರೂಪಾಯಿ ಕಾಯಿ ಕೊಡ್ತಾರೆ, 1 ನಾಣ್ಯ ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಷ್ಟು ಏಟಿದವ್ರು ಯಾರು ಹಂಗೆ ಎಕ್ಸ್ಟ್ರಾ ಇರ್ತಿರ್ಲಿಲ್ಲಪ್ಪ, ಪ್ರಜ್ಞೆ ತಕ್ಕೊಂಡ್ಬಿಡ್ತಾ ಇದ್ರು, ನೀವೇನೋ ಗಟ್ಟಿ ಜೀವ ಉಳ್ಕೊಂಡ್ಬಿಟ್ಟಿದೀಯಾ, ಈ ಹಾಲು ಕುಡಿ ಸ್ವಲ್ಪ ವಿಶ್ರಮಿಸ್ಕೊ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನನ್ಗೇನು ಆಗಿಲ್ಲ, ಯಾಕಂದ್ರೆ ನನ್ನನ್ನು ಕಾಯೋದಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನುವಂತ ಅಸ್ತ್ರ ಇದೆ. ಇಲ್ಲಿ ಹೊರಗವನಿಗೆ ಆ ಥರದ್ದು ಯಾವುದೂ ಇಲ್ಲ, ಸುಸ್ತಾಗ್ತಿದ್ದಾನೆ ಪಾಪ, ಅವ್ರಿಗೆ 1 ಲೋಟ ಹಾಲು ಕೊಡಿ ಅಂತ ಹೇಳಿ ಕಳಿಸ್ತಾನೆ. ತಾಯಿ ಯಾಕೆ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ನನ್ನ ದೇಶದ ರಾಣಿ ಎಲಿಜಬೆತ್ ತುಂಬಾ ಕರುಣಾಳು, ಜೈಲಲ್ಲಿ ಈ ತರ ಶಿಕ್ಷೆ ತಗೊಂಡವರಿಗೆ ಬ್ಯಾಂಡೇಜ್ ಮಾಡಿಸ್ಕೊಳ್ಳಿ ಅಂತ ದುಡ್ಡು ಕೊಟ್ಟಿದ್ದಾರೆ, ತಗೋ ಅಂತ ಹೇಳಿದ್ರೆ ಚಂದ್ರಶೇಖರ್ ಹೇಳ್ತಾನೆ,
ವಾಪಸ್ ಆ ಕಾಯಿನಿಟ್ಟು ಹೇಳ್ತಾನೆ, ನೀನ್ ಬ್ರಿಟಿಷರಿಗೆ ಮಗುವನ್ನ ಚಿವುಟೋದು ಗೊತ್ತು, ತಟ್ಟುಗಳನ್ನ ತೂಗೋದು ಗೊತ್ತು, ಆದ್ರೆ ನಮಗೆ ತೆಗೆದುಕೊಂಡಂತ ಏಟನ್ನ ವಾಪಸ್ ಯಾವಾಗ ಕೊಡ್ಬೇಕು ಅಂತ ಗೊತ್ತು. ಆ ಕೆಲಸ ನಾವು ಮಾಡ್ತೀವಿ. ಈ ಕಾಯಿಲನ್ನ ತಗೊಂಡು ಹೋಗಿ ನಿನ್ನ ರಾಣಿ ಇದಾರಲ್ಲ, ಆ ರಾಣಿಯ ಕೈಗೆ ಇಟ್ಟು ಹೇಳು, ಭಾರತ ಒಬ್ಬ ಪುಟ್ಟ ಕ್ರಾಂತಿಕಾರಿ ಬ್ರಿಟನ್ನ ರಾಣಿ ಕೊಟ್ಟ ಭಿಕ್ಷೆ ಅಂತ ಹೇಳಿ ಅವನ ಮುಖದ ಮೇಲೆ ಎಸೆದು ಬಿಡ್ತಾನೆ. ಅವತ್ತೊಂದು ಹೇಳ್ತಾನೆ, ಇವತ್ತೇ ಲಾಸ್ಟು, ಇನ್ಯಾವತ್ತೂ ನಾನು ನಿನ್ ಕೈ ಸಿಕ್ಕಾಕೊಳ್ಳೋದಿಲ್ಲ. दुश्मनों की गोलन से मैं सामना करूंगा, मैं आजाद हूँ, आजाद ही रहूंगा ಅಂತ ಹೇಳ್ತಾನೆ. ಅಂದ್ರೆ ಶತ್ರುಗಳ ಗುಂಡಿಗೆ ನಾನು ಎಡೆ ಕೊಡ್ತೀನಿ ಹೊರತು ಶತ್ರುಗಳ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ನಾನು ಸ್ವತಂತ್ರನಾಗಿಯೇ ಬದುಕ್ತೀನಿ ಅಂತ 24ನೇ ವಯಸ್ಸಿನವರೆಗೂ ಒಂದೇ ಒಂದು ದಿನ ಬ್ರಿಟಿಷರ ಕಣ್ಣಿಗೆ ಬೆಳೆದಂತೆ ಬ್ರಿಟಿಷರ್ನ ಕಂಡಲ್ಲಿ ಬೇಟೆಯಾಡುತ್ತಾನೆ ಚಂದ್ರಶೇಖರ ಆಜಾದ್. ಇಂಥ ಚಂದ್ರಶೇಖರ ಸ್ನೇಹಿತನ ಮೋಸಕ್ಕೆ ಬಲಿಯಾಗಿ ಒಂದು ಪಾರ್ಕ್ ನಲ್ಲಿ ಕೂತಿದ್ದಾಗ ಬ್ರಿಟಿಷ್ ಕೈಗೆ ಸಿಕ್ಕಾಕೊಳ್ತಾನೆ. 300 ಜನ ಪೊಲೀಸರ ಜೊತೆ ಒಬ್ಬನೇ ಒಬ್ಬ ಏಕಾಂಗಿಯಾಗಿ ಸಿಂಹದ ತರ ಹೋರಾಟ ಮಾಡ್ತಾನೆ ಚಂದ್ರಶೇಖರ ಆಜಾದ್. 2.5 ಗಂಟೆಗಳ ಕಾಲ ನಡೆದಂತ ಆ ಸುದೀರ್ಘ ಹೋರಾಟದಲ್ಲಿ ಅನೇಕ ಜನ ಪೊಲೀಸರನ್ನ ಚಂದ್ರಶೇಖರ ಆಜಾದ್ ಧರಾಶಾಯಿಯನ್ನಾಗಿ ಮಾಡ್ತಾನೆ. ಆದ್ರೆ ಅವನಿಗೂ ಕೂಡ ಅಷ್ಟೇ ಪ್ರಮಾಣದ ಗುಂಡುಗಳು ಬಂದು ಬಿದ್ದುದರಿಂದ ತಾನು ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆಗ ಅವನು ಏನ್ ಮಾಡ್ತಾನೆ ಗೊತ್ತೇನು? ಚಿಕ್ಕ ವಯಸ್ಸಲ್ಲಿ ಅವನು ಮಾಡಿದ್ದಿಲ್ಲ ಪ್ರತಿಜ್ಞೆ, ನಾನು ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ ಅಂತ. ಆ ಪ್ರತಿಜ್ಞೆಯನ್ನ ನೆರವೇರಿಸ್ಕೊಳ್ಳೋಕ್ಕೋಸ್ಕರ ಮಣ್ಣನ್ನ ತೆಗೆದು ಕಣ್ಣಿಗೆ ಹೊತ್ಕೊಂಡು ಹೇಳ್ತಾನೆ, ತಾಯಿ ನಿನಗೋಸ್ಕರ ನಾನು ಬದುಕಬೇಕು ಅಂತ ಬಯಸಿದ್ದೆ, ನಿನ್ನ ಸ್ವತಂತ್ರಗೊಳಿಸಿ ನಾನು ಪ್ರಾಣ ಕಳ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಏನ್ ಮಾಡಲಿ ತಾಯಿ, ಈ ಪಾಪಿಗಳು ನನ್ನ ಬ್ರಿಟಿಷರಿಗೆ ಹಿಡ್ಕೊಂಡು ಬಿಟ್ಟಿದ್ದಾರೆ, ಸೆರೆ ಸಿಕ್ಕುವಂತ ಸಂದರ್ಭ ಬಂದಿದೆ, ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಇದ್ದ ಎಲ್ಲ ಗುಂಡುಗಳು ಖಾಲಿಯಾಗಿ ಒಂದೇ ಒಂದು ಗುಂಡು ಉಳ್ಕೊಂಡಿದೆ. ನನಗೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಮುಂದಿನ ಜನ್ಮ ಇದ್ರೆ ಮತ್ತೆ ನಿನ್ನ ಮಣ್ಣಲ್ಲೇ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಿನ್ನ ಸ್ವತಂತ್ರಗೊಳಿಸ್ತೀನಿ ಅಂತ ತನ್ನ ಬಂದೂಕಿಗೆ ಕೊನೆಯ ಗುಂಡನ್ನ ಹಾಕೊಂಡು ತನ್ನ ಹಣೆಗೆ ತಾನೇ ಹೊಡ್ಕೊಂಡು ಪ್ರಾಣವನ್ನು ಬಿಡ್ತಾನೆ, ಆತ್ಮಾರ್ಪಣೆ ಮಾಡ್ತಾನೆ. ಸ್ನೇಹಿತರೆ, ಸ್ವತಂತ್ರಕ್ಕೋಸ್ಕರ ನಡೆದಂತ ಈ ರೀತಿಯ ಆತ್ಮಾರ್ಪಣೆಗಳು ಅಸಂಖ್ಯ. 18 ವರ್ಷ ಖುದೀರಾಮ್ ಬೋಸ್ ಸಾಯಬೇಕಾದ್ರೆ ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡು ಪ್ರಾಣವನ್ನು ಕಳ್ಕೊಳ್ತಾನೆ. ಅವ್ನು ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತೇನು? ಸಾಯೋದಕ್ಕೆ ನನ್ಗೇನು ಬೇಜಾರಿಲ್ಲ, ಯಾಕಂದ್ರೆ ಈ ಭಗವದ್ಗೀತೆ ಹೇಳುತ್ತೆ ದೇಹಕ್ಕೆ ಸಾವು ಉಂಟೆ ಹೊರತು ಆತ್ಮಕ್ಕೆ ಸಾವಿಲ್ಲ ಅಂತ. ನಾನು ಸತ್ರೆ ಮತ್ತೆ ಇನ್ನೊಂದು ಹೊಸ ದೇಹ ತಗೊಂಡು ಬರ್ತೀನಿ, ಮತ್ತೆ ಬ್ರಿಟಿಷರ್ ಅಂತ ಫೈಟ್ ಮಾಡ್ತೀನಿ, ಹೀಗಾಗಿ ಸಾಯೋದಕ್ಕೆ ನನ್ಗೆ ಯಾವ ಬೇಸರವೂ ಇಲ್ಲ ಅಂತ ಹೇಳಿದವನಿಗೆ 18 ವರ್ಷ ಅಷ್ಟೇ. 18 ವರ್ಷ. ಬಾಬುಲಾಲ್ ಬೇನೋ ಅನ್ನುವಂತ 13 ವರ್ಷದ ಚಿಕ್ಕ ಬಾಲಕ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ವಿದೇಶಿ ವಸ್ತುಗಳು ಬರ್ತಾ ಇದ್ದಂತ ಲಾರಿಯ ಮುಂದೆ ತಲೆ ಇಟ್ಟು ಹೇಳ್ತಾನೆ, ನಮ್ಮೂರಿಗೆ ವಸ್ತ್ರ ಹೋಗೋದಕ್ಕೆ ಬಿಡೋದಿಲ್ಲ, ಹೋಗ್ಬೇಕು ಅಂದ್ರೆ ನನ್ನ ತಲೆ ಮೇಲೆ ಹರಿಸ್ಕೊಂಡು ಹೋಗಿ ಅಂತ. ಪಾಪಿ ಬ್ರಿಟಿಷರು 13 ವರ್ಷದ ಬಾಲಕ ಅನ್ನೋದನ್ನು ನೋಡ್ರೆ ಅವನ ತಲೆನೇ ಲಾರಿ ಹತ್ತಿಸ್ತಾರೆ. 13 ವರ್ಷದ ಪುಟ್ಟ ವಯಸ್ಸಿಗೆ ಸ್ವದೇಶಿ ಹೋರಾಟಕ್ಕೋಸ್ಕರ ಸ್ವತಂತ್ರ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡವನು ಬಾಬುಲಾಲ್ ಬೇನೋ. ಸ್ನೇಹಿತರೆ, ದೇಶದ ಸ್ವತಂತ್ರ ಹೋರಾಟಕ್ಕೆ ಈ ರೀತಿ ಪ್ರಾಣ ಕೊಟ್ಟರ ಸಂಖ್ಯೆ ಅಸಂಖ್ಯ. ನಾನು ನನ್ನ ಭಾಷಣವನ್ನು ಮುಗಿಸಬೇಕಾದ್ರೆ ಇನ್ನಿಬ್ಬರು ವ್ಯಕ್ತಿಗಳನ್ನ ಜ್ಞಾಪಿಸ್ಕೊಳ್ಳೇಬೇಕು. ಆ ಇಬ್ಬರು ಯಾರು ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟದ ಅತ್ಯಂತ ಎತ್ತರವಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವಗಳು. ಒಂದು ಗಾಂಧೀಜಿ, ಇನ್ನೊಂದು ನೇತಾಜಿ. ಸ್ನೇಹಿತರೆ, ಗಾಂಧೀಜಿ ಅವರನ್ನ ಬಹಳಷ್ಟು ಜನ ಭಾವಿಸಿದ್ರು ಅಂತ ಕೇಳಿದ್ರೆ, ಗಾಂಧೀಜಿ ಉಪವಾಸ ಮಾಡಿದ್ರು, ಚರಕದಲ್ಲಿ ನೂಲನ್ನು ತೆಗೆದ್ರು, ಹೀಗಾಗಿ ಸ್ವತಂತ್ರ ಸಿಕ್ಕಿಬಿಡ್ತು ಅಂತ. ಹಂಗೆ ಸ್ವತಂತ್ರ ಸಿಕ್ಕಿದಲ್ಲ. ಗಾಂಧೀಜಿ ಅವರು ಹೇಳಿದಂತ ಅಹಿಂಸೆ ಮತ್ತು ಸತ್ಯದ ವಿಚಾರಗಳು ನಮ್ಮ ನಿಮ್ಮಂತ ಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ. ಅವರ ಹೋರಾಟ ಹೇಗಿತ್ತು ಅಂತ ಕೇಳಿದ್ರೆ, ಬ್ರಿಟಿಷರು ನಿಮ್ಮ ಮುಂದೆ ಬಂದು ಲಾಠಿಯನ್ನು ಹಿಡಿದು ನಿಮಗೆ ಹೊಡೆಯೋದಕ್ಕೆ ಬಂದ್ರೆ ನಿಮಗೆ ಪ್ರತಿಭಟಿಸೋದಿರ್ಲಿ, ವಾಪಸ್ ಹೊಡೆಯೋದಿಕ್ಕೂ ಅವಕಾಶ ಇಲ್ಲ. ಇದು ಅಹಿಂಸೆ. ಗಾಂಧೀಜಿ ಹೇಳ್ತಾರೆ, ನೀವು ಶತ್ರುವನ್ನು ಹೇಗೆ ಮನ ಪರಿವರ್ತನೆ ಮಾಡಬೇಕು ಅಂತ ಕೇಳಿದ್ರೆ ಅವನ ಆ ಕೃತ್ಯಕ್ಕೆ ಅವನಿಗೆ ಬೇಸರವಾಗಬೇಕು. ಎಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀನಿ, ಸ್ವತಂತ್ರಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟು ನಿಂತಂತ ಪ್ರಾಣತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಈ ಭಾರತೀಯರನ್ನ ನಾವು ಕೊಲ್ಲಬೇಕಾ ಅಂತ ಅವರವರೇ ಇರ್ತಕ್ಕಂಥ ಆತ್ಮಸಾಕ್ಷಿ ಜಾಗೃತವಾಗಬೇಕು ಅನ್ನುವಂಥದ್ದು ಅವರ ಅಹಿಂಸೆಯ ಪರಿಕಲ್ಪನೆಯಾಗಿತ್ತು. ಸ್ನೇಹಿತರೆ, ಅಹಿಂಸೆ ಹೇಡಿಗಳ ಅಸ್ತ್ರ ಅಲ್ಲ, ಅದು ವೀರರ ಅಸ್ತ್ರ. ಗಾಂಧೀಜಿ ಅಂತ ಅಸ್ತ್ರವನ್ನ ಇಟ್ಕೊಂಡು ಅಲ್ಲಿವರೆಗೂ ಅಲ್ಲಿ ಇಲ್ಲಿ ಆಗ್ತಕ್ಕಂಥ ಹೋರಾಟಗಳ ಬದಲಾಗಿ ಇಡೀ ದೇಶದ ಮೇಲೆ ಇರೋ ತರ ಮಾಡಿದ್ರು. ಎಲ್ರಿಗೂ ಅನ್ನಿಸ್ತು, ಕರೆಕ್ಟ್ ಅಲ್ವಾ? ನಾವು ಬಂದೂಕು ಇಟ್ಕೋಬೇಕು ಅಂದ್ರೆ ಭಯ ಆಗುತ್ತೆ, ಗುಂಡು ಹೊಡಿಬೇಕು ಅಂದ್ರೆ ಭಯ ಆಗುತ್ತೆ, ಕತ್ತಿ ಹಿಡ್ಕೋಬೇಕು ಅಂದ್ರೆ ಭಯ ಆಗುತ್ತೆ. ಆದ್ರೆ ಗಾಂಧೀಜಿಯವರು ಹೇಳಿರುವುದೇನು? ಖಾದಿ ಟೋಪಿಯನ್ನು ಧರಿಸಿ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡ್ಕೊಳ್ಳಿ, ನೀವು ಮೆರವಣಿಗೆ ಹೊರಡಿ, ಬ್ರಿಟಿಷರಿಗೆ ಹೇಳಿ ನೀವು ನಮ್ಮನ್ನ
ನಮ್ಮನ್ನ ಆಳ್ವಿಕೆ ಮಾಡ್ತಾರೆ, ನಮ್ಗೆ ಇಷ್ಟ ಆಗ್ತಾ ಇಲ್ಲ, ನಮ್ಮ ದೇಶವನ್ನ ನಾವೇ ಆಳ್ವಿಕೆ ಮಾಡ್ಕೊಳ್ತೀವಿ ಅಂತ ಸತ್ಯವನ್ನ ಆಗ್ರಹ ಮಾಡಿ ಅಂತ ಗಾಂಧೀಜಿ ಹೇಳ್ಕೊಟ್ರು. ಎಲ್ಲಿಗೆ ಅನ್ನಿಸ್ತು, ಕರೆಕ್ಟ್ ಅಲ್ಲ, ಈ ಕೆಲಸ ನಾನು ಮಾಡ್ಬೋದಲ್ಲ ಅಂತ ಸಮಾಜದ ಸಾಮಾನ್ಯ ವರ್ಗ, ಕಾರ್ಮಿಕರು, ರೈತರು, ದೀನರು, ಬಡವರು, ಸಣ್ಣ ಸಣ್ಣ ಜಾತಿಗಳಿಗೆ ಸೇರಿದಂತವರು, ಮೇಲರ್ಗದವರು ಎಲ್ಲ ಜನ ಒಗ್ಗಟ್ಟಾಗಿ ನಾವು ಭಾರತೀಯರು ಅಂತ ಸ್ವತಂತ್ರ ಚಳುವಳಿಗೆ ತುಂಬುತ್ತಿದ್ರು. ಇದು ಗಾಂಧೀಜಿಯವರ ಸಕ್ಸಸ್. ಗಾಂಧೀಜಿಯವರನ್ನ ಯಾಕೆ ನಾವು ವಿಶೇಷ ಅಂತ ಹೇಳ್ತೀವಿ ಅಂತ ಕೇಳಿದ್ರೆ, ನೂರಾರು ಜನರ ಹೋರಾಟವನ್ನ, ಸಾವಿರಾರು ಜನರ ಹೋರಾಟವನ್ನ, ಲಕ್ಷಾಂತರ ಜನರ ಹೋರಾಟವನ್ನಾಗಿ ಮಾರ್ಪಡಿಸಿದ್ದು ಗಾಂಧೀಜಿಯವರ ವಿಶೇಷತೆ. ಆ ಕಾರಣಕ್ಕೋಸ್ಕರವೇ 1940ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು. ಬ್ರಿಟಿಷರ ಆ ಒಂದು ಆಕ್ರಮಣಕ್ಕೆ ತಕ್ಕಂತ ಉತ್ತರವನ್ನ ಭಾರತೀಯರು ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಸ್ನೇಹಿತರೆ, ಗಾಂಧೀಜಿ ಬಗ್ಗೆ ವಿದೇಶಗಳೊಬ್ಬರು ಹೇಳಿದಂತ ಮಾತು ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಇನ್ನು ಸ್ವಲ್ಪ ವರ್ಷಗಳ ಕಳೆದ ನಂತರ ಭಾರತದಲ್ಲಿ ನಿಂತು ನೀವು ಈ ರೀತಿಯ ಒಬ್ಬ ವ್ಯಕ್ತಿ ರಕ್ತ ಮಾಂಸ ಮೂಳೆಗಳೊಂದಿಗೆ ನಮ್ಮೊಡನೆ ನಡೆದಾಡಿದ್ರು ಅಂತ ಹೇಳಿದ್ರೆ ಜನ ಅನುಮಾನ ಪಡ್ತಾರೆ ಅಂತ. ಹಿಂಗ್ ಬದುಕಲಿಕ್ಕೆ ಸಾಧ್ಯನೇ ಒಬ್ಬ ಮನುಷ್ಯ ಅಂತ ಅನುಮಾನ ಪಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಗಾಂಧೀಜಿ ಬದುಕಿದ್ರು. ಸ್ನೇಹಿತರೆ, ಗಾಂಧೀಜಿಯವರ ಹೋರಾಟ ಒಂದು ಕಡೆ ಫಲವನ್ನ ಕೊಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅಷ್ಟೇ ಪ್ರಮಾಣದಲ್ಲಿ ಬ್ರಿಟಿಷರಿಗೆ ಮರ್ಮಾಘಾತವನ್ನ ಕೊಟ್ಟಿದ್ದು ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ನಮ್ಗೆ ಅವರ ಸೈನ್ಯದ ಸಮವಸ್ತ್ರ ಕಣ್ಮುಂದೆ ಕಾಣುತ್ತೆ. ಆದ್ರೆ ನಿಮಗೆ ಗೊತ್ತಿರಬೇಕು, ನೇತಾಜಿ ಚಿಕ್ಕ ವಯಸ್ಸಲ್ಲಿ ಸೈನ್ಯಕ್ಕೆ ಸೇರ್ಬೇಕು ಅಂತ ಹೋಗಿದ್ದಾಗ ರಿಜೆಕ್ಟ್ ಆಗಿದ್ರು. ಯಾಕೆ ಅಂದ್ರೆ ಅವ್ರ ಐಸೈಟ್ ದೋಷ ಇತ್ತು, ಕಣ್ಣಿನ ದೋಷ ಇತ್ತು, ಕನ್ನಡ ಆಗ್ತಾ ಇತ್ತು. ಅವ್ರನ್ನ ಬ್ರಿಟಿಷರು ಸೈನ್ಯಕ್ಕೆ ಸೇರಿಸ್ಕೊಳ್ಳಿಲ್ಲ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಮುಂದೊಂದು ದಿನ ಎಂತ ಸ್ಥಾನಕ್ಕೆ ಕೇಳಿದ್ರು ಅಂತ ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸುಪ್ರೀಂ ಆಗೋದು, ದಂಡನಾಯಕರಾಗೋದು. ಸುಭಾಷ್ ಚಂದ್ರ ಬೋಸ್ ಹೋರಾಟ ಮಾಡ್ಬೇಕಾದ್ರೆ ಅವ್ರ ತಂದೆ ಪ್ಲಾನ್ ಮಾಡ್ತಾರೆ, ಇವ್ನು ಹಿಂಗೆ ಬಿಟ್ರೆ ಹಾಳಾಗೋಗ್ತಾನೆ ಹುಡುಗ, ಅವನ್ನ ಬ್ರಿಟಿಷರು ಜೈಲಿಗೆ ಹಾಕ್ಬಿಡ್ತಾರೆ. ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಂತ ಹುಡುಗ ಜೈಲಿಗೆ ಹೋಗೋದು ಅಂದ್ರೇನು, ಹೋಗೋದ್ ಬೇಡ, ಅವನು ಓದ್ಲಿಕ್ಕೆ ಲಂಡನ್ಗೆ ಹೋಗ್ಲಿ ಅಂತ ಕಳಿಸ್ತಾರೆ. ಮೊದಲೇ ಲಂಡನ್ ಹೋಗ್ತೀಯನೋ ಅಂತ ಸುಭಾಷ್ ಹೇಳ್ತಾರೆ, ಹೋಗಲ್ಲ ನಾನು ಅಂತ. ಅವಾಗ ಅವ್ರ ತಂದೆ ಹೇಳ್ತಾರೆ, ಫೇಲ್ ಆಗ್ಬಿಡ್ತೀನಿ ಅಂತ ಭಯ ನಿನಗೆ ಅಂತ. ಸುಭಾಷ್ ಹೇಳ್ತಾರೆ, ಯಾವನಿಗೆ ಭಯ, ನನಗೆ ಎಕ್ಸಾಮ್ ಪಾಸ್ ಆಗ್ತಿರ್ತಾನೆ, ನಾನು ಹೋಗ್ತೀನಿ, ಲಂಡನ್ಗೆ ಹೋಗ್ತೀನಿ, ICS ಎಕ್ಸಾಮ್ ತಗೊಳ್ತೀನಿ, ಪಾಸ್ ಆಗ್ತೀನಿ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ಪಾಸ್ ಆಗ್ತೀನಿ, ಬ್ರಿಟಿಷ್ ಹತ್ರ ಚಾಕ್ರಿ ಮಾಡಲ್ಲ, ಪಾಸ್ ಆದ ದಿನವೇ ರಾಜೀನಾಮೆ ಸಾಕಿ ವಾಪಸ್ ಬಂದು ಗಾಂಧೀಜಿಯವರ ಜೊತೆ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್. ಅದರಂತೆ ಲಂಡನ್ಗೆ ಹೋದ್ರು, ICS ಎಕ್ಸಾಮ್ ಬರೀತಾರೆ. ಇಡೀ ಯುರೋಪಿಗೆ 4ನೇ ರ್ಯಾಂಕ್ ನಲ್ಲಿ ಪಾಸ್ ಆಗ್ತಾರೆ, 4th ರ್ಯಾಂಕ್. ಕಣ್ಮುಂದೆ ಅವರಿಗೆ ಲಕ್ಷಾಂತರ ರೂಪಾಯಿಗಳ ಸಂಬಳ ಸಿಗುವಂತ ಕೆಲಸ, ಗೌರವ, ಪ್ರತಿಷ್ಠೆ, ಬ್ರಿಟಿಷ್ ಜೊತೆ ಒಟ್ಟಿಗೆ ಕೂತ್ಕೊಳ್ಳುವಂತ ಅವಕಾಶ ಇದ್ರು ಅದೆಲ್ಲವನ್ನು ತಿರಸ್ಕರಿಸಿ ಅವ್ರು ಹೇಳ್ತಾರೆ, ನನ್ನ ಧ್ಯೇಯ ಇರ್ತಕ್ಕಂಥದ್ದು ಅದು ಭಾರತ ಮಾತಿಗೆ ಮುಕ್ತಿ ಕೊಡಿಸುವಂತದ್ದೇ ಹೊರತು ಬ್ರಿಟಿಷರ ಚಾಕರಿ ಮಾಡುವಂತದ್ದಲ್ಲ ಅಂತ ರಾಜೀನಾಮೆ ಬಿಸಾಕಿ ಭಾರತಕ್ಕೆ ವಾಪಸ್ ಬರ್ತಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗ್ತಾರೆ. ಗಾಂಧೀಜಿಯವರೊಡನೆ ಕೆಲವು ವಿಚಾರಗಳಿಗೆ ಮನಸ್ತಾಪವಾದ ನಂತರ ಅವರು ಗಾಂಧೀಜಿಯವರಿಂದ ಪ್ರತ್ಯೇಕವಾಗ್ತಾರೆ. ಅಲ್ಲಿಂದ ಅವರು ಹೊರಟಿದ್ದು ಜರ್ಮನಿಗೆ. ಜೈಲ್ ಹಾಕಿದ್ದಾರೆ ಬ್ರಿಟಿಷರು, ತಪ್ಪಿಸಿಕೊಂಡು ಜರ್ಮನಿಗೆ ಹೋಗಿ ಹಿಟ್ಲರ್ನ ಭೇಟಿ ಮಾಡ್ತಾರೆ. ಹಿಟ್ಲರ್ ಅಂದ್ರೆ ಆ ಕಾಲದಲ್ಲಿ ಭಯಂಕರ ಸರ್ವಾಧಿಕಾರಿ ಅಂತ ಫೇಮಸ್, ಬ್ರಿಟಿಷರ ಶತ್ರು. ಸುಭಾಷ್ ಹೇಳ್ತಾರೆ, ಶತ್ರುವಿನ ಶತ್ರು ಮಿತ್ರ. ಬ್ರಿಟಿಷರಿಗೆ ಜರ್ಮನಿಯ ಹಿಟ್ಲರ್ ಶತ್ರು ಆದ್ರೆ ಭಾರತಕ್ಕೆ ಹಿಟ್ಲರ್ ಫ್ರೆಂಡು. ಸರಿ, ಮಾತಾಡ್ಸ್ಕೊಂಡ್ಬರೋಣ ಅಂತ ಅಫ್ಘಾನಿಸ್ತಾನ ಮಾರ್ಗವಾಗಿ ನಡ್ಕೊಂಡು ಕುದುರೆ ಮೇಲೆ, ಕತ್ತೆಯ ಮೇಲೆ, ಟ್ರೈನ್ ನಲ್ಲಿ, ಸಿಕ್ಕ ವಾಹನಗಳಲ್ಲಿ ಹೋಗಿ ಅವರು ಹಿಟ್ಲರ್ ಜರ್ಮನಿಗೆ ಹೋಗ್ತಾರೆ. ಹಿಟ್ಲರ್ನ ಭೇಟಿ ಮಾಡಿ ಅಲ್ಲಿಂದ ಅವರು ಒಂದು ಅಮೂಲ್ಯವಾದ ಸಲಹೆ ಕೊಡ್ತಾರೆ. ಅದೇನಂದ್ರೆ, ಜರ್ಮನಿಗೂ ಭಾರತಕ್ಕೂ ತುಂಬಾ ದೂರ ಇದೆ, ಹೀಗಾಗಿ ಜಪಾನಿಗೆ ಹೋಗಿ ನಿಮ್ಗೆ ಹೆಲ್ಪ್ ಸಿಗುತ್ತೆ ಅಂತ. ಸುಭಾಷ್ ಚಂದ್ರ ಬೋಸ್ ಅಲ್ಲಿಂದ ಜಪಾನಿಗೆ ಹೇಗೆ ಹೋಗಿ ಗೊತ್ತೇನು, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ಫ್ಲೈಟ್ ಅಲ್ಲಿ ಹೋದ್ರೆ ಪ್ರಾಣ ಹೋಗುತ್ತೆ ಅಂತ ನಾವು ಎಲ್ಲಿ ಬೇಕಾದ್ರೂ ಒಂದು ಉಡಾಯಿಸ್ಕೊಳ್ಬಹುದು. ಹೀಗಾಗಿ ಸಮುದ್ರದ ಒಳಗಡೆ ಜಲಾಂತರ್ಗಾಮಿಯಲ್ಲಿ 100 ದಿನಗಳ ಕಾಲ ಅವರು ಪ್ರಯಾಣ ಮಾಡ್ತಾರೆ. ತಿಂಡಿಗೆ ಅವ್ರ ಹತ್ರ ಇದ್ದಿದ್ದು ಬರೀ ಆಲೂಗಡ್ಡೆ ಮತ್ತೆ ಬೇಳೆಕಾಳು ಮಾತ್ರ. ಅದನ್ನೇ ಬೇಯಿಸಿಕೊಂಡು ಸಮುದ್ರದ ಒಳಗಡೆ ಪ್ರಯಾಣ ಮಾಡಿದ್ರು ದೇಶಕ್ಕೋಸ್ಕರ ಸುಭಾಷ್. ಜಪಾನ್ ತಲುಪ್ತಾರೆ. ಅಲ್ಲಿ ಅದಾದ್ಮೇಲೆ ರಾಷ್ಟ್ರೀಯ ಬೋಸ್ INA ಸ್ಥಾಪಿಸಿರ್ತಾರೆ, ಕಟ್ಟಿರ್ತಾರೆ ಸೈನ್ಯವನ್ನ. ಆ ಸೈನ್ಯವನ್ನ ಹಿಡ್ಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡಿ ಬ್ರಿಟಿಷ್ ಭಾರತದ ಮೇಲೆ ಮಣಿಪುರವನ್ನ ಸ್ವತಂತ್ರಗೊಳಿಸ್ತಾರೆ. ಈ ವಿಚಾರ ನನಗೆ ಗೊತ್ತಿರಬೇಕು. ನಾವೆಲ್ಲ ಸ್ವತಂತ್ರ ಬಂದಿದ್ದು ಯಾವಾಗ ಅಂದ್ರೆ 47 ಆಗಸ್ಟ್ 15 ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದ್ರೆ ನಮಗೆ ಗೊತ್ತಿರಲಿ, 1943ನೇ ಇಸ್ವಿಯಲ್ಲೇ ಮಣಿಪುರವನ್ನ ಸುಭಾಷ್ ಚಂದ್ರ ಬೋಸರು ಸೈನ್ಯದ ಬಲದ ಮೇಲೆ ಬ್ರಿಟಿಷರಿಂದ ಮುಕ್ತಿಗೊಳಿಸಿ ಅಲ್ಲಿ ಟ್ರೈಕಲರ್ ಫ್ಲಾಗ್ ನ ಹಾರಿಸಿರ್ತಾರೆ. ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ಅಷ್ಟು ವರ್ಷ ಹಿಂದೆ ಸ್ವತಂತ್ರ ತಂದುಕೊಟ್ಟಿದ್ರು. ಅದರ ದುರದೃಷ್ಟವಶಾತ್
ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋಲಪ್ಪುತ್ತೆ. ಹೀಗಾಗಿ ಅವರಿಗೆ ಬ್ರಿಟಿಷರು ಭಾರತಕ್ಕೆ ಸಪೋರ್ಟ್ ಕೊಡ್ಲಿಕ್ಕೆ ಕೈ ಆಗಲ್ಲ. ಹೀಗಾಗಿ INA ಯುದ್ಧದಲ್ಲಿ ಸೋಲ್ಬೇಕಾಗುತ್ತೆ. ಸುಭಾಷ್ ಚಂದ್ರ ಬೋಸರು ಫ್ಲೈಟ್ ಹತ್ತಿದವರು ಮತ್ತೆಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಇವತ್ತಿವರೆಗೂ ಬದುಕಿದಾರೋ ಸತ್ತಿದಾರೋ ಅನ್ನೋದಕ್ಕೆ ಪುರಾವೆ ಇಲ್ಲ. ಅವರು ಹುಟ್ಟಿ 3 ವರ್ಷ ಅದಾಗಲೇ ಆಗೋದ್ರಿಂದ ಅವ್ರಿಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಸುಭಾಷ್ ಇಲ್ಲ ಅಂತ ನಾವು ಭಾವಿಸಿದ್ದೀವಿ. ಆದ್ರೆ ಸುಭಾಷ್ ಅವತ್ತು ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಸತ್ರ ಇಲ್ವಾ ಅಂತ ಇವತ್ತಿಗೂ ಜಗತ್ತಿಗೆ ಗೊತ್ತಿಲ್ಲ. ಆದ್ರೂ ಸುಭಾಷ್ 1947ರಲ್ಲಿ ಸ್ವತಂತ್ರ ಕೊಡಿಸೋದಕ್ಕೆ ಗಾಂಧೀಜಿಯ ಜೊತೆ ಕೈ ಜೋಡಿಸಿದ್ರು ಅಂದ್ರೆ ನೀವು ನಂಬ್ತೀರಾ? ಹೇಗೆ ಸಾಧ್ಯ? ಸತ್ತಂತ ಸುಭಾಷ್ ಚಂದ್ರ ಬೋಸರು ಮತ್ತೆ ವಾಪಸ್ ಪ್ರತ್ಯಕ್ಷ ಆಗಿ ಹೇಗೆ ಸ್ವತಂತ್ರ ಕೊಡಿಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತೀರಲ್ವಾ? ನಾನು ಭಾಷಣದ ಕೊನೆಯ ಭಾಗಕ್ಕೆ ಬಂದ್ಬಿಟ್ಟಿದ್ದೀನಿ. ಅತ್ಯಂತ ರೋಚಕವಾಗಿರತಕ್ಕಂಥ ಈ ಸಂಗತಿ ಇತಿಹಾಸದ ಪುಸ್ತಕಗಳಿಂದ ಕಣ್ಮರೆಯಾಗಿರ್ತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸರ ಮರಣ ನಂತರ ಅಥವಾ ಕಣ್ಮರೆಯಾದ ನಂತರ INAಯಲ್ಲಿ ಯಾರ್ಯಾರು ಹೋರಾಡಿದ್ರೋ ಅವರನ್ನ ಹುಡುಕಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ಬ್ರಿಟಿಷರು. ಅವರ ವಿರುದ್ಧ ದೇಶದ್ರೋಹದ ಆರೋಪವನ್ನು ಹೊರಿಸಿ ಐತಿಹಾಸಿಕ ಕೆಂಪುಕೋಟೆಯ ವಿಚಾರಣೆಯಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಆದ್ರೆ ಈ ಗಲ್ಲು ಶಿಕ್ಷೆಯನ್ನ ಭಾರತದ ಅಷ್ಟೂ ಜನ ವಿರೋಧ ಮಾಡ್ತಾರೆ. ಅದಾಗಲೇ ಕ್ವಿಟ್ ಇಂಡಿಯಾ ಚಳವಳಿಯ ನಂತರ ತೀವ್ರಗೊಂಡಿದ್ದಂತ ಭಾರತದ ಸ್ವತಂತ್ರಾಕಾಂಕ್ಷೆ ಇದರಿಂದಾಗಿ ಇನ್ನೂ ತೀವ್ರವಾಗುತ್ತೆ. ಭಾರತವನ್ನ ಬ್ರಿಟಿಷರು ತನ್ನ ಕೈಲಿ ಹಿಡ್ಕೊಂಡಿದ್ದು ಯಾವ ಶಕ್ತಿಯಿಂದ ಅಂತ ಕೇಳಿದ್ರೆ ನಮ್ಮ ದೇಶದ ಸೈನಿಕರ ಬಲದಿಂದ. ಅಂದ್ರೆ ಬ್ರಿಟಿಷರ ಪರವಾಗಿ ಹೋರಾಟ ಮಾಡ್ತಿದ್ದಂತ ನಮ್ಮದೇ ದೇಶದ ಸೈನಿಕರ ಶಕ್ತಿಯಿಂದ ಬ್ರಿಟಿಷರು ದೇಶವನ್ನ ಆಳ್ತಾ ಇದ್ರು. ಆ ಸೈನಿಕರಲ್ಲಿ ಆವತ್ತಿನವರೆಗೂ ಬ್ರಿಟಿಷರ ಮೇಲೆ ಇಷ್ಟ ಇತ್ತು. ಆದ್ರೆ ಯಾವಾಗ ಐತಿಹಾಸಿಕ ಕೆಂಪುಕೋಟೆಯ ವಿಚಾರಣೆ ಆಯ್ತು, ನನ್ನದೇ ಒಬ್ಬ ಸೈನಿಕನನ್ನ, ನನ್ನ ದೇಶದ್ದೇ ಒಬ್ಬ ಸೈನಿಕನನ್ನ ಗಲ್ಲು ಶಿಕ್ಷೆ ಕೊಟ್ಟು ಬ್ರಿಟಿಷರು ಸಾಯಿಸ್ತಾರೆ ಅಂತ ಯಾವಾಗ ಗೊತ್ತಾಯ್ತೋ, ಭಾರತೀಯ ಸೈನಿಕರ ನಿಷ್ಠೆ ಬ್ರಿಟಿಷರಿಂದ INAಗೆ ವರ್ಗಾವಣೆ ಆಗ್ಬಿಡುತ್ತೆ. ಭಾರತೀಯ ಸೈನ್ಯದ ಒಳಗೆ ಅಂದ್ರೆ ಭಾರತ ಬ್ರಿಟಿಷ್ ಸೈನ್ಯದ ಒಳಗೆ ಬಂಡಾಯಗಳು ಸಂಭವಿಸಲಿಕ್ಕೆ ಶುರುವಾಯಿತು. ಗೋಡೆಗಳ ಮೇಲೆ, ಹಡಗಿನ ಗೋಡೆಗಳ ಮೇಲೆ ಜೈ ಹಿಂದ್ ಅನ್ನುವಂತ ಘೋಷಣೆಗಳು ಕಾಣಲಿಕ್ಕೆ ಶುರುವಾಯಿತು. ಹಡಗಿನ ರೂಪುಗಳ ಒಳಗಡೆ ಸುಭಾಷ್ ಚಂದ್ರ ಬೋಸರ ಫೋಟೋಗಳು ಕಾಣಲಿಕ್ಕೆ ಶುರುವಾಯಿತು. ಸೈನ್ಯದ ಒಳಗಡೆ ಬಂಡಾಯದ ಬೇಗ ದಿನೇ ಜಾಸ್ತಿ ಆಗ್ತಾ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಾಯಲ್ ಇಂಡಿಯನ್ ನೇವಿಯಲ್ಲಿ ಹಾರ್ತಾ ಇದ್ದಂತ ಯೂನಿಯನ್ ಜಾಕ್ ಅನ್ನ ಕೆಳಗಿಳಿಸಿ ಭಾರತೀಯ ಸೈನಿಕರು ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಬ್ರಿಟಿಷರಿಗೆ ಅರ್ಥ ಆಯ್ತು, ಇನ್ನು ಭಾರತವನ್ನು ನಾವು ಬಿಟ್ಟು ಹೋಗಲಿಲ್ಲ ಅಂತ ಕೇಳಿದ್ರೆ 1857ರ ಸಂಗ್ರಾಮದಲ್ಲಿ ಏನ್ ಆಯ್ತು ಅದು ವಾಪಸ್ ರಿಪೀಟ್ ಆಗುತ್ತೆ. ಗಾಂಧೀಜಿ ಅದಾಗಲೇ ದೇಶದಾದ್ಯಂತ ದೊಡ್ಡ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾರೆ, ಸ್ವಂತ ಆಕಾಂಕ್ಷೆಯನ್ನ ಜನರ ಮುಂದೆ ಇಟ್ಟುಬಿಟ್ಟಿದ್ದಾರೆ. ಜೊತೆಗೆ ಸೈನಿಕರು ಸೇರ್ಕೊಂಡ್ಬಿಟ್ರೆ ಇನ್ನು ನಾವು ಈ ದೇಶದಲ್ಲಿ ಮರ್ಯಾದೆಯಿಂದ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ 47ನೇ ಇಸವಿಯ ಆಗಸ್ಟ್ 14ರ ಮಧ್ಯರಾತ್ರಿ ಕಳ್ಳರಂತೆ ಈ ದೇಶವನ್ನ ಬಿಟ್ಟು ಬ್ರಿಟಿಷರು ಹೋಗ್ಬಿಡ್ತಾರೆ. ಸ್ನೇಹಿತರೆ, ಕಳ್ಳರಂತೆ ಅನ್ನೋ ಮಾತನ್ನ ನಾನು ಹೇಳ್ತಿದ್ರೆ ನೀವು ನಂಬೇಕಾಗಿಲ್ಲ. ಯಾರು ಹೇಳಿದ್ರು ಅಂತ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಬೆಳಗಾವಿಯ ನಂದಗಡದಲ್ಲಿ ನೇಣಿಗೇರಿಸ್ತಿರ್ತಾರೆ. ಆತ ಅವತ್ತೊಂದು ಔಷಧ ನುಡಿತಾನೆ. ಯಾವ ಬ್ರಿಟಿಷರಿಗಂತೂ ನನ್ನನ್ನು ನೇಣಿಗೇರಿಸ್ತಾ ಇದ್ದೀರೋ, ಯಾವ ಬ್ರಿಟಿಷರಿಗಂತೂ ನಮ್ಮ ತಾಯಂದಿರನ್ನ ನೋಯಿಸಿ ನಮ್ಮ ಜನರನ್ನ ಬಗ್ಗು ಬಡಿದು ಆಳ್ವಿಕೆ ಮಾಡ್ತಾ ಇದ್ರು, ನೀವೆಲ್ಲ ಒಂದಲ್ಲ ಒಂದು ದಿನ ಮಧ್ಯರಾತ್ರಿ ಕಳ್ಳರಂತೆ ದೇಶ ಬಿಟ್ಟು ಓಡಿ ಹೋಗ್ಬೇಕಾಗುತ್ತೆ ಅಂತ ಸಂಗೊಳ್ಳಿ ರಾಯಣ್ಣ ನುಡಿದಂತ ಭವಿಷ್ಯವಾಣಿ ಅದು ಆಗಸ್ಟ್ 15ರ ಮಧ್ಯರಾತ್ರಿ ಸತ್ಯ ಆಗ್ಬಿಡುತ್ತದೆ. ಸ್ನೇಹಿತರೆ, ಇಂತಹ ಅನೇಕ ವೀರಾಧಿಗಳು ವೀರಾಂಗನೆಯರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ ನಂತರ ನಾವೆಲ್ಲ ಸ್ವತಂತ್ರವನ್ನ ಬಳಸ್ಕೊಂಡಿದ್ದೀವಿ. ಸ್ವತಂತ್ರದ ಇತಿಹಾಸ ಹೇಳಿಕೊಟ್ರೆ ವಾರಗಟ್ಟಲೆ ಸಾಲದು ಅಂತ ತ್ಯಾಗ ಬಲಿದಾನ ನಮ್ಮ ದೇಶದಲ್ಲಿ ಆಗಿದೆ. ಅದರ ದುರಂತ ಏನು ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡುವಂತ ಒಬ್ಬ ಬಲಿದಾನಿಯ ಕಥೆ ಗೊತ್ತಿಲ್ಲ, ಒಬ್ಬ ತ್ಯಾಗಿಯ ಜೀವನ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಾರ್ಕ್ಸ್ ಇಂದ ಬಿಟ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು, 199 ತಗೊಂಡ್ರೆ ನಮ್ಮ ಮಗು ಆಲ್ಬರ್ಟ್ ಐನ್ಸ್ಟೀನ್ ಆಗ್ಬಿಟ್ಟ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಸತ್ಯ ಏನು ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಸ್ಕೂಲಿಂದ ಹೊರಗಡೆ ಹಾಕ್ಬಿಟ್ಟಿದ್ವಿ. ಜಗತ್ತಿನಲ್ಲಿ ಸಾಧನೆ ಮಾಡಿದಂತ ಅನೇಕ ಜನ ಶಾಲೆಗೆ ಹೋಗಿರ್ಲಿಲ್ಲ. ಹಂಗಂತ ನಿಮ್ಮ ಮಕ್ಕಳ ಮೇಲೆ ಶಾಲೆ ಬಿಡಿಸಿ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಆದ್ರೆ ಕನಿಷ್ಠ ಪಕ್ಷ ಕೇವಲ ಅಂಕ ಗಳಿಕೆಗೆ ನಮ್ಮ ಮಕ್ಕಳನ್ನ ಸೀಮಿತಗೊಳಿಸದೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರ.
ಕರೆಂಟ್ ಇವೆಂಟ್ಸ್ ಏನ್ ನಡೀತಾ ಇದೆಯೋ ಜಗತ್ತಿನೊಳಗಡೆ, ಭಯೋತ್ಪಾದಕ ದಾಳಿ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, 108 ಸಮಸ್ಯೆಗಳು ನಮ್ಮ ನಡುವೆ ಇದೆ. ಅನಕ್ಷರತೆ, ಬಡತನ, ಜಾತಿ ಪದ್ಧತಿ, 108 ಸಾಮಾಜಿಕ ಅನಿಷ್ಟಗಳು ನಮ್ಮ ದೇಶದೊಳಗಡೆ ತಾಂಡವ ಆಡ್ತಾ ಇದ್ದಾವೆ. ಇವತ್ತಿಗೂ ಸ್ವತಂತ್ರ 75 ವರ್ಷಗಳ ನಂತರವೂ ಅದೆಲ್ಲವನ್ನೂ ಹೋಗ್ಲಾಡಿಸಿಕ್ಕೆ ನನ್ನದು ಕೂಡ ಒಂದು ಕೊಡುಗೆ ಇರಬೇಕು ಅನ್ನುವಂತ ಒಬ್ಬ ಪ್ರಜ್ಞಾವಂತ ನಾಗರಿಕತ ಮನಸ್ಥಿತಿಯನ್ನ ಇವತ್ತೇ ನಮ್ಮ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ತಗೊಂಡು ಸ್ನೇಹಿತರೆ, ಸಂಸ್ಥೆ ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ